ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಅಂಡರ್ 5 lakh ಅಲ್ಲಿ ಸಿಗ್ತಾ ಇರತಕ್ಕಂತ ಮರ್ಸಿಡೀಸ್. ಯಾರಾದ್ರೂ ಆಡಿ A4 ಹುಡುಕ್ತಾ ಇದ್ರೆ 6.5 ಲಕ್ಷಕ್ಕೆ ಸಿಗ್ತಾ ಇದೆ. 2,85,000ಕ್ಕೆ ರೆನಾಲ್ಡ್ ಸ್ಕಾಲಾ, ಅದರಲ್ಲೂ ಸಿಂಗಲ್ ಓನರ್ 13 ಮಾಡಲ್ ಸಿಗುತ್ತೆ. ಪ್ರೈಸ್ ಅಲ್ಲಿ ಇದೆ ನೋಡಿ, ಅದರಲ್ಲೂ 13 ಮಾಡಲ್ ಕೊಡ್ತಾ ಇದ್ದಾರೆ. ಟೊಯೋಟಾ ಫಾರ್ಚುನರ್ 2015 ಮಾಡಲ್ ಸಿಂಗಲ್ ಓನರ್ 15 ಮಾಡಲ್ ಆಫರ್ ಕೊಡ್ತಾ ಇದ್ದೀರಾ, ಕಾರ್ ಮೇಲೆ ಬೆಂಕಿ ಹಾಕ್ತಾ ಇದ್ದೀರಾ ಅಂತ. ಅದಕ್ಕೆ ಈ ಸಲ ಬೆಂಕಿ ಹಾಕಲ್ಲ, ಡೈರೆಕ್ಟ್ ಪ್ರೈಸ್ ಹೇಳ್ಬಿಟ್ಟಿದ್ದೀನಿ. 6,45,000ಕ್ಕೆ 19 ಮಾಡಲ್ i20 ಆಗುತ್ತೆ ನೋಡಿ, ಅದರಲ್ಲೂ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. 2,95,000ಕ್ಕೆ 15 ಮಾಡಲ್ i10 ಸಿಗುತ್ತೆ ನೋಡಿ. 13 ಮಾಡಲ್ 2,75,000ಕ್ಕೆ ಡೀಸೆಲ್ ಗಾಡಿ. ಹೌದಣ್ಣ, 2,75,000. 2011 ಮಾಡಲ್ ಸಿಂಗಲ್ ಓನರ್ ಗಾಡಿ ಅಣ್ಣ ಇದು. ಸಿಂಗಲ್ ಓನರ್ 46,000 ಹೊಡಿದೆ ಗಾಡಿ. ಬರೀ 46,000 ಹೊಡಿದೆ. 46,000 ಹೊಡಿದೆ. ಡೈರೆಕ್ಟ್ ಪ್ರೈಸ್ ಹೇಳ್ಬಿಡ್ತೀನಿ, 2 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ ಅಣ್ಣ. 2 ಲಕ್ಷಕ್ಕೆ 11 ಮಾಡಲ್ ಬರೀ 46,000 ಹೊಡಿದ್ಯಾ? ಹೌದು. 2,95,000ಕ್ಕೆ 15 ಮಾಡಲ್ ಸಿಗುತ್ತಾ? 15 ಮಾಡಲ್ ಫಿಯಟ್ ಪುಂಟೋ ಕೊಡ್ತೀನಿ. 4,25,000. 16 ಮಾಡಲ್ ಸಿಂಗಲ್ ಓನರ್ 2,95,000ಗೆ ಗಾಡಿ ಮುಗಿಸ್ಕೊಡ್ತೀನಿ. 2,95,000 ರೂಪಾಯಿಗೆ ಆಗುತ್ತೆ. ಕೂಡ ರ್ಯಾಪಿಡ್ ಫೆರಾರಿ ರೆಡ್ ಕಲರ್ ಅಲ್ಲಿ ಇದೆ ನೋಡಿ, 17 ಮಾಡಲ್ ಆಗಿರುತ್ತೆ. ನ್ಯೂ ಶೇಪ್ ಬರುತ್ತೆ. ಪ್ರೈಸ್ ಏನ್ ಹೇಳ್ತೀರಾ? ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಫೈನಲ್ ಟು ಫೈನಲ್ 5,45,000ಗೆ ಈ ಗಾಡಿ ನಾ ಕೊಡ್ತೀನಿ. 5,45,000 ರೂಪಾಯಿಗೆ 17 ಮಾಡಲ್ ಸ್ಕೋಡಾ ರ್ಯಾಪಿಡ್ ಸಿಗುತ್ತೆ. 19 ಮಾಡಲ್ 6,35,000 ರೂಪಾಯಿಗೆ ಹೋಂಡಾ ಅಮೇಜ್, ಅದರಲ್ಲೂ ಆಪ್ಷನಲ್ VX ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ. ಅದರಲ್ಲೂ HSRP ನಂಬರ್ ಪ್ಲೇಟ್ ಸಮೇತ. ಬಾಸ್ ಗಾಡಿ ಇದು. ಬಾಸ್ 8055 ಡೀಸೆಲ್ ವೇರಿಯಂಟ್ ಅಣ್ಣ ಇದು. ಡೀಸೆಲ್ ಹೌದು. ಅಮ್ಮಮ್ಮ ಅಂದ್ರೆ ಮೈಲೇಜ್ 25 ವರೆಗೂ ಬರುತ್ತೆ. ಫೈನಲ್ ಟು ಫೈನಲ್ ಈ ಗಾಡಿ ನಾನು ನಿಮಗೆ 3,45,000ಗೆ ಮುಗಿಸ್ಕೊಡ್ತೀನಿ. 3,45,000ಕ್ಕೆ 13 ಮಾಡಲ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್ 1,25,000ಗೆ ಮುಗಿಸ್ಕೊಡ್ತೀನಿ. 1,25,000ಕ್ಕೆ ಯಾವ ಮಾಡಲ್ ಅಂದ್ರೆ 10 ಮಾಡಲ್ ಸೆಕೆಂಡ್ ಓನರ್. 10 ಮಾಡಲ್ 1,25,000 ರೂಪಾಯಿಗೆ ಆಗುತ್ತೆ. ಅದರಲ್ಲೂ ಸ್ಯಾಂಟ್ರೋ ಆಗುತ್ತೆ ನೋಡಿ, ಕಡಿಮೆ ಬಜೆಟ್ ಅಲ್ಲಿ ಇದೆ. ಕರ್ನಾಟಕ ರಿಜಿಸ್ಟ್ರೇಷನ್ 15 ಮಾಡಲ್. ಏನ್ ಪ್ರೈಸ್ ಹೇಳ್ತೀರಾ? 14,30,000 35,000ಗೆ ಮುಗಿಸ್ಕೊಡ್ತೀನಿ. 35,000ಗೆ 9,35,000 ರೂಪಾಯಿಗೆ ಆಗುತ್ತೆ. BMW X1 ಆಗುತ್ತೆ ನೋಡಿ. 7,95,000 ರೂಪಾಯಿಗೆ BMW 320D ಆಗುತ್ತೆ. ಅದರಲ್ಲೂ ಟಾಪ್ ಅಂಡ್ ಲಕ್ಸುರಿ ಲೈನ್. ಫೈನಲ್ ಟು ಫೈನಲ್ 4,95,000ಗೆ ಮುಗಿಸ್ಕೊಡ್ಬಿಡ್ತೀನಿ ಗಾಡಿ. 4,95,000 ರೂಪಾಯಿಗೆ ಮರ್ಸಿಡೀಸ್ ನೋಡಿ. ಫೈನಲ್ ಟು ಫೈನಲ್ 4,95,000ಗೆ ಮುಗಿಸ್ಕೊಡ್ಬಿಡ್ತೀನಿ ಗಾಡಿ. 4,95,000 ರೂಪಾಯಿಗೆ ಮರ್ಸಿಡೀಸ್ ನೋಡಿ. BMW 5 ಸೀರೀಸ್ ಫೈನಲ್ ಟು ಫೈನಲ್ 9,35,000ಗೆ ಇದನ್ನು ಕೊಡ್ಬಿಟ್ಟು. 9,35,000 ರೂಪಾಯಿಗೆ ಅದರಲ್ಲೂ ಟಾಪ್ ಎಂಡ್ ಮಾಡಲು BMW 520D ಆಗುತ್ತೆ. ಫೈನಲ್ ಟು ಫೈನಲ್ 2,65,000ಗೆ ಕೊಡ್ಬಿಡ್ತೀನಿ. 2,65,000 ರೂಪಾಯಿಗೆ ಲಕ್ಸುರಿಯಸ್ ಸೆಡಾನ್ ನಿಸಾನ್ ಟಿಯಾನಾ ಸಿಗುತ್ತೆ ನಿಮಗೆ. 4,25,000 ರೂಪಾಯಿಗೆ ಸಿಂಗಲ್ ಓನರ್ ಟೊಯೋಟಾ ಕೊರೋಲಾ ಆಲ್ಟಿಸ್, ಅದರಲ್ಲೂ 1.8 ಲೀಟರ್. ಇದು ಸಿಂಗಲ್ ಓನರ್. ಸೇಮ್ ಪ್ರೈಸ್ 4,25,000ಗೆ ಈ ಗಾಡಿನೂ 4,25,000. ಹೌದು. 4x4 ಇದು 3,45,000ಗೆ ಈ ಗಾಡಿ. ಹೋಂಡಾ CRV ಸಿಗುತ್ತೆ. ಟಾಟಾ ನೆಕ್ಸಾನ್ 19 ಮಾಡಲ್ ಸಿಂಗಲ್ ಓನರ್ 46,000 ಡ್ರೋನ್ ಆಗಿದೆ ಗಾಡಿ. 19 ಮಾಡಲ್ ಸಿಂಗಲ್ ಓನರ್ 46,000 ಹೊಡಿದೆ. ಫೈನಲ್ ಟು ಫೈನಲ್ ಆಫರ್ ಪ್ರೈಸ್ 6,45,000ಗೆ ಮುಗಿಸ್ಕೊಡ್ತೀನಿ. 6,45,000 ರೂಪಾಯಿಗೆ 19 ಮಾಡಲ್ ಸಿಂಗಲ್ ಓನರ್ ಸಿಗುತ್ತೆ ನೋಡಿ. ಹೋಂಡಾ ಬ್ರಿಯೋ ಡ್ಯುಯಲ್ ಏರ್ ಬ್ಯಾಗ್ ಸಮೇತ. ಫೈನಲ್ ಟು ಫೈನಲ್ 3,85,000ಗೆ ಆಟೋಮೆಟಿಕ್ ಗಾಡಿ ಕೊಡ್ತೀನಿ. 3,85,000 ರೂಪಾಯಿ ಸಿಗುತ್ತೆ ನೋಡಿ. ಅದರಲ್ಲೂ 15 ಮಾಡಲ್ ಹೋಂಡಾ ಬ್ರಿಯೋ ಆಟೋಮೆಟಿಕ್ ಸಿಗುತ್ತೆ. 2,95,000ಕ್ಕೆ 12 ಮಾಡಲ್. ಹೌದಣ್ಣ. 13 ಮಾಡಲ್ ಸಿಂಗಲ್ ಓನರ್ ಇದು 13 ಮಾಡಲ್ ಸಿಂಗಲ್ ಓನರ್. ಆಫರ್ ಪ್ರೈಸ್ 2,95,000ಗೆ ಕೊಡ್ತಾ ಇದ್ದೀವಿ. 2,95,000ಕ್ಕೆ 13 ಮಾಡಲ್ ನಿಸಾನ್ ಸನ್ನಿ. ಫೈನಲ್ ಟು ಫೈನಲ್ 4,25,000ಗೆ ಮುಗಿಸ್ಕೊಡ್ತೀನಿ ಈ ಗಾಡಿ. 4,25,000 ರೂಪಾಯಿಗೆ ಹುಂಡಾ ಅಸೆಂಟ್ ಆಗುತ್ತೆ. ಅದರಲ್ಲೂ 15 ಮಾಡಲ್ ಸಿಂಗಲ್ ಓನರ್ ಆಗುತ್ತೆ ನೋಡಿ, ಟಾಪ್ ಲೈನ್. 11,35,000 ರೂಪಾಯಿಗೆ ಯಾವ ಮಾಡಲ್ ಅಂದ್ರೆ 20 ಮಾಡಲ್. 20 ಮಾಡಲ್ 51,000 ಡ್ರೋನ್ ಆಗಿದೆ. 16 ಮಾಡಲ್ ಸಿಂಗಲ್ ಓನರ್ ಗಾಡಿ. 3,45,000ಗೆ ಮುಗಿಸ್ಕೊಡ್ತೀನಿ. 3,45,000 ರೂಪಾಯಿಗೆ. ಹೌದು. ಆಫ್ಟರ್ ಮಾರ್ಕೆಟ್ 1.5 ಲಕ್ಷ ಖರ್ಚು ಮಾಡಿದ್ದಾರೆ. 1.5 ಲಕ್ಷ ಖರ್ಚು ಮಾಡಿದ್ದಾರೆ. ಕಾರ್ಬನ್ ಫೈಬರ್ ಫಿನಿಶ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಡ್ಯಾಶ್ ಬೋರ್ಡ್ ಅಲ್ಲಿ ನೋಡಬಹುದು. ಟಿವಿ ಎಲ್ಲ ಹಾಕಿಸ್ಕೊಂಡಿದ್ದಾರೆ, ಯಾಕಂದ್ರೆ ಲಕ್ಸುರಿ ಫೀಲ್ ಮಾಡಬೇಕು ಅಂತ. ಬ್ಲೂ ಪಂಕ್ ಇದೆ, ಅದು ಕೂಡ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೈಡ್ ಹ್ಯಾಂಡಲ್ ಎಲ್ಲ ಕಾರ್ಬನ್ ಫೈಬರ್ ಫಿನಿಶ್ ಮಾಡಿದ್ದಾರೆ ನೋಡಬಹುದು. ಇಲ್ಲಿ ಕ್ಯಾಮ್ರಾ ಎಲ್ಲ ಇದೆ ನಿಮಗೆ, 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. 17 ಮಾಡಲ್ ಸಿಂಗಲ್ ಓನರ್. 17 ಮಾಡಲ್ ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ? 6,45,000ಗೆ ಮುಗಿಸ್ಕೊಡ್ಬಿಟ್ಟು. 6,45,000ಕ್ಕೆ 17 ಮಾಡಲ್ ಸಿಂಗಲ್ ಓನರ್. ಅದರಲ್ಲೂ ಡೀಸೆಲ್ ವೇರಿಯಂಟ್ ಟಾಪ್ ಆಫ್ ದ ಲೈನ್. ಏನ್ ಪ್ರೈಸ್ ಹೇಳ್ತೀರಾ? ಫೈನಲ್ ಟು ಫೈನಲ್ ಈ ಗಾಡಿಗೆ 5 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ. 5 ಲಕ್ಷಕ್ಕೆ 16 ಮಾಡಲ್ 17 ಮಾಡಲ್ 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ. 17 ಮಾಡಲ್ 7,25,000. ಹೌದು. 16 ಮಾಡಲ್. ನಿಮ್ ವ್ಯೂವರ್ಸ್ಗೆ ಫೈನಲ್ ಆಫರ್ ಒಳ್ಳೆ ಡಿಮಾಂಡ್ 8.5 ಲಕ್ಷಕ್ಕೆ ಮಾಡಿ ಕೊಡ್ತೀನಿ. 8.5 ಲಕ್ಷಕ್ಕೆ W10 ವೆಹಿಕಲ್ ವಿತ್ ಸನ್ರೂಫ್ ಬರ್ತಕ್ಕಂಥ ವೆಹಿಕಲ್ ಸಿಗುತ್ತಾ? ಹೌದು, ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್. ಎಷ್ಟು? ಪೆಟ್ರೋಲ್ ಡೀಸೆಲ್ ಇಲ್ಲ ಐತೆ ನೋಡಿ. 9,35,000 ರೂಪಾಯಿಗೆ ಟಾಪ್ ಎಂಡ್ ಮಾಡಲು
ಟೊಯೋಟಾ ಕೊರೋಲಾ ಆಲ್ಟೀಸ್ ಆಗುತ್ತೆ, ಅದರಲ್ಲೂ ಸಿಂಗಲ್ ಓನರ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಹೌದು, ಫೈನಲ್ ಟು ಫೈನಲ್ 4,25,000ಗೆ ಈ ಗಾಡಿ ಕೊಡ್ತೀನಿ ಸಿಂಗಲ್ ಓನರ್. 15 ಮಾಡಲ್. ಫೈನಲ್ ಟು ಫೈನಲ್ 4,45,000ಗೆ ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. 4,45,000 ರೂಪಾಯಿಗೆ 15 ಮಾಡಲ್ ಸ್ಕೋಡಾ ರ್ಯಾಪಿಡ್ ನೋಡಿ, ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ ಅಣ್ಣ ಇದು. ಅಣ್ಣ ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ 3,95,000 ಕೋಟಿಂಗ್, 3,45,000 ಆಫರ್ ಪ್ರೈಸ್ ಅಲ್ಲಿ ಬಿಟ್ಟು ಕೊಡ್ತಾ ಇದ್ದೀನಿ. 3,45,000ಕ್ಕೆ ಟಾಪ್ ಎಂಡ್ ಮಾಡಲ್ ಹೈ ಲೈನ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಸಿಗುತ್ತೆ, ಅದರಲ್ಲೂ ಆಟೋಮೆಟಿಕ್ ಸಿಗುತ್ತೆ ನೋಡಿ. 15 ಮಾಡಲ್ ಸಿಂಗಲ್ ಓನರ್ ಗಾಡಿ ಬಂದ್ಬಿಟ್ಟು 49,000 ಡ್ರನ್ ಆಗಿದೆ, ರೆಕಾರ್ಡೆಡ್ ಸಿಂಗಲ್ ಓನರ್ ಗಾಡಿ. ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ 8,95,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 8,50,000ಗೆ ಮುಗಿಸ್ಕೊಡ್ತೀನಿ. 8,50,000ಗೆ. ಹೌದು. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕುಲಾಲ್. ಸೊ ಒನ್ ಮೋರ್ ಟೈಮ್ ನಾವು ಇವತ್ತು ಆಲ್ಫಾ ಮೋಟರ್ ವರ್ಲ್ಡ್ಗೆ ಬಂದಿದ್ದೀವಿ. ಬನ್ನೇರಘಟ್ಟ ಮೈನ್ ರೋಡಲ್ಲಿ ಬರುತ್ತೆ ಇದು. ಸೊ ನಮ್ಮ ಜೊತೆ ಆಸಿಫ್ ಅವರು ಇದ್ದಾರೆ, ಇಲ್ಲಿನ ಕಸ್ಟಮರ್ ರೆಪ್ರೆಸೆಂಟೇಟಿವ್ ಅಂತಾನೆ ಹೇಳ್ಬೋದು. ಹೇಳಿ ಬೈ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮಸ್ತಾ. ಓಕೆ, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ, ದೀಪಾವಳಿಗೆ ವಿಡಿಯೋ ಮಾಡಿದ್ವಿ, ಪಟಾಕಿ ಎಲ್ಲ ಹಚ್ಚಿ ತುಂಬ ಸಕ್ಕದಾಗಿ ಬಂದಿತ್ತು, ವಿಡಿಯೋ ಕೂಡ ವೈರಲ್ ಆಗಿತ್ತು. ಈ ಸಲ ಮತ್ತೊಂದು ಸಲ ಶೋರೂಮ್ ಬಂದಿದ್ದೀವಿ, ಬಟ್ ಆಫ್ಟರ್ ಲಾಂಗ್ ಗ್ಯಾಪ್ ಅಂತಲೇ ಹೇಳ್ಬೋದು. ತುಂಬ ಜನ ನ್ಯೂ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಆವಾಗ ಒಂದು 70,000 ಸಬ್ಸ್ಕ್ರೈಬರ್ ಇದೀವಿ, ಒಂದು 96,000 ಜನ ಮೇಲಿದ್ದಾರೆ. ಅವ್ರಿಗೆ ಹೇಳಿ ನಿಮ್ಮ ಶೋರೂಮ್ ಬಗ್ಗೆ. ನಮ್ಮ ಶೋರೂಮ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ರಿವ್ಯೂಸ್ ನೋಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ. ಅದೇ ಹೇಳ್ತಾ ಇರೋದು, ನಿಮಗೆ ಹೇಳ್ಬಿಟ್ರೆ ಸಾಕು ಅವ್ರಿಗೆ. 1 ವರ್ಷ ಆಯಿತು, ಸೊ ಇವನು ವಿಡಿಯೋನೇ ಮಾಡ್ತಾ ಇಲ್ಲ ಅನ್ಸುತ್ತೆ. ಸೊ ಈ ಸಲ ಪಂಚ್ಗಳೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೇನೆ. ಇಲ್ಲ, ಕೂದಲು ಬಿಡೋಕ್ಕೆ ಸ್ವಲ್ಪ ಬ್ಯುಸಿ ಆಗಿತ್ತು, ಅದಕ್ಕೆ ಬ್ಯುಸಿ ಇದ್ದ, ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ. ಸೊ ಕೂದಲು ಬಿಡಿಸ್ಬಿಟ್ಟು ಸಿಂಹ ಮಾಡಿ ಕರ್ಕೊಂಬಂದಿದ್ದೀವಿ ಅಲ್ವಾ? ಹೌದು. ಓಕೆ, ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮದು ಯುಗಾದಿ ಇದೆ, ಸೊ ಒಳ್ಳೆ ಪ್ರೈಸ್ಗಿದೆ ಅಂತಲೇ ಹೇಳ್ಬೋದು. ಈ ಸಲ ಸ್ಕೋಡಾ ಕಾರ್ಗಳು ತುಂಬ ಕಡಿಮೆ ಪ್ರೈಸಲ್ಲಿ ಅನ್ನಿಸ್ತು ನನಗೆ, ಅಲ್ವಾ? ಹೌದು. ಈ ಸಲ ಆಫರ್ ಏನಿದೆ ರಂಜಾನ್ ಆಫರ್? ರಂಜಾನ್ ಹಬ್ಬದ ಆಫರ್ ಅಂದರೆ ಫಸ್ಟ್ ಆಫ್ ಆಲ್ ಪ್ರೈಸಿಂಗು ನೀವು ವಿಡಿಯೋ ಅಲ್ಲಿ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ನಿಮ್ಮ ಕಸ್ಟಮರ್ ನೋಡ್ರಿ ಅವ್ರಿಗೆ ಗೊತ್ತಾಗುತ್ತೆ ಆಫರ್ ಹೆಂಗೆ ಅಂತ. ವಿಡಿಯೋ ಹೆಂಗೆ ತೋರಿಸ್ತೀವಿ ಅಂತ ಹೇಳಿದ್ರೆ, ನಾನು ಇದು ಸ್ಟಾರ್ಟ್ ಮಾಡ್ತಾ ಇರೋ ಥರ ಇರುತ್ತೆ. ಹೌದಾ? ಲಾಸ್ಟ್ ಸರಿ ಬೆಂಕಿ ಹಾಕಿದ್ದೀನಿ ಆಲ್ರೆಡಿ. ಬೆಂಕಿ ಹಾಕಿ ನೋಡಿದ್ರು ಎಲ್ಲ ಡೀಲರ್ಸ್ ಕಣ್ಣಲ್ಲಿ ಬಿದ್ದಿದ್ದೀನಿ. ಏನ್ ಬೈ ಬೆಂಕಿ ಆಫರ್ ಕೊಡ್ತಾ ಇದ್ದೀರಾ, ಕಾರ್ ಮೇಲೆ ಬೆಂಕಿ ಹಾಕ್ತಾ ಇದ್ದೀರಾ ಅಂತ. ಅದಕ್ಕೆ ಈ ಸಲ ಬೆಂಕಿ ಹಾಕಲ್ಲ, ಡೈರೆಕ್ಟ್ ಪ್ರೈಸ್ ಹೇಳ್ಬಿಟ್ಟಿದ್ದೀನಿ. ಆಫರ್ ಏನು ಕೊಡ್ತಾ ಇದ್ದೀನಿ ಅಂದರೆ 2 ಫ್ರೀ ಸರ್ವಿಸ್ ಕೊಡ್ತೀನಿ, ಇಂಜಿನ್ ವಾರಂಟಿ ಕೊಡ್ತೀನಿ, 2 ಇಯರ್ ಇಂಜಿನ್ ವಾರಂಟಿ ಕೊಡ್ತೀನಿ, ಹಾಗೂ 3 ಸರ್ವಿಸ್ಸು ಯಾವ ಗಾಡಿ ಇರಲಿ, ಅದು ಮಾರುತಿ ಇರಲಿ, ಅದು ಬೆನ್ಸ್ ಇರಲಿ, ಅದು ಆಲ್ಟೋ ಇರಲಿ, ಅದು ಫ್ಲೈಟ್ ಇರಲಿ, ಎಲ್ಲ ಗಾಡಿ ಕೊಡ್ತೀರಾ. ಕಾಲ್ ಮಾಡಿದ್ರೆ ಫ್ಲೈಟನ್ನು ತರಿಸ್ಕೊಡ್ತೀನಿ ಅಣ್ಣ, ಆ ಥರ. ಓಕೆ, ಫ್ಲೈಟು ಕೊಡಿಸ್ತಾರೆ. ಅದೇ ನೀವು ಪಂಚ್ ಹೇಳ್ತಾ ಇದ್ರಲ್ವಾ, ಒಂದು ಪಂಚ್ ಹೊಡ್ಬಿಟ್ರೆ ಅದಕ್ಕೆ ಅದೇ 2 ವರ್ಷ ಇಂಜಿನ್ ವಾರಂಟಿ ಕೊಡ್ತಾ ಇದ್ದೀನಿ, ಹಾಗೂ 3 ಫ್ರೀ ಸರ್ವಿಸ್ ಕೊಡ್ತೀನಿ. ನೋ ಆಫೀಸ್ ಕಮಿಷನು, ನೋ ಹಿಡನ್ ಚಾರ್ಜಸ್ಸು, ನೋ ಆರ್ ಟಿ ಒ ಕಮಿಷನ್ ಇರಲ್ಲ, ಹಾಗೂ ಅದೇ ಮೀಟರ್ ಟ್ಯಾಂಪರು ಏನೂ ಆಗಿರಲ್ಲ. ಎಷ್ಟು ಹೊಡಿದೆ ಅಷ್ಟೇ ಜಮೀನು. ಅಂದರೆ ಪ್ರೈಸಿಂಗಲ್ಲಿ ಒಳ್ಳೆ ಪ್ರೈಸಿಂಗ್. ಇವತ್ತೇನಂದರೆ ಇವನಿಗೆ ನಾನು ವೀಡಿಯೋ ಮಾಡ್ತಾ ಇರೋದೇ ಗೊತ್ತಿಲ್ವಂತೆ. ನಾನು ಬಂದ ತಕ್ಷಣ ಅಣ್ಣ ನೀವು ಇವತ್ತು ವೀಡಿಯೋ ಮಾಡ್ತಾ ಇದ್ದೀರಾ, ಅಯ್ಯೋ ನನಗೆ ಹೇಳಿಲ್ಲ ಅಣ್ಣ, ನಾನು ಮೊದಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೆ ಅಂತ ಅಂದ. ಸೊ ಇವಾಗ ಗೊತ್ತಾಗ್ತಿಲ್ಲ ಅವನಿಗೆ ಏನು ಹೇಳೋದು ಅಂತ. ಬಿಕಾಸ್ ಇವನು ಹೇಳಿರೋ ಎಲ್ಲ ಪ್ರೈಸ್ಗಳು ಕೋಟೆಡ್ ಪ್ರೈಸ್ ಆಗಿರುತ್ತೆ, ಫಿಕ್ಸ್ಡ್ ಪ್ರೈಸ್ ಅಲ್ವೇ ಅಲ್ಲ. ನಾನು ಕೂಡ ಫಿಕ್ಸ್ಡ್ ಪ್ರೈಸ್ ಕೇಳೋಕ್ಕೆ ಹೋಗಿಲ್ಲ, ಫೈನಲ್ ಪ್ರೈಸ್ ಹೇಳೋಕ್ಕೆ ಹೋಗಿಲ್ಲ. ಸೊ ಬರ್ತಾನೆ ಇದ್ದಾರೆ, ಓದ್ತಾನೆ ಇದ್ದಾರೆ ಇವರು ಆಲ್ಸೋ ಕಮ್ಮಿಂಗ್. ಓಕೆ, ಆ ಥರ. ಸೊ ಲಾಸ್ಟ್ ಟೈಮ್ ಒಂದು ಪೋಲೋ 2 ಕೊಟ್ಟಿದ್ರು, ಆ್ಯಕ್ಚುಲಿ 15-16 ಮಾಡಲು. ಒಳ್ಳೆ ಪ್ರೈಸ್ಗಿತ್ತು, 3.40 ಏನೋ ಕೊಟ್ಟಿದ್ದ ಇವನು, ಸಕ್ಕತ್ ವೈರಲ್ ಆಗಿಬಿಟ್ಟಿದ್ದ. ಸೊ ರಾತ್ರಿ 12 ಗಂಟೆಗೆಲ್ಲ ನನಗೆ ಕಾಲ್ ಬಂದಿರೋದು ಆ ಥರ. ಒಳ್ಳೆ ಪ್ರೈಸ್ ಕೊಡ್ತಾನೆ. ಸೊ ಬೇರೆ ಸೀನ್ ಅದು. ಯಾವ ಸೀನಪ್ಪ? ಅದೇ ಕಾಂಪ್ರಮೈಸ್. ಅದು ಗೊತ್ತಿಲ್ಲ ನನಗೆ. ಈ ಥರ ಇರುತ್ತೆ. ಬನ್ನಿ, ಬನ್ನೇರಘಟ್ಟ ರೋಡಲ್ಲಿ ಬರುತ್ತೆ, ಆಪೋಸಿಟ್ಟು ಡಿಮಾರ್ಟ್. ಹೌದು, ಆಪೋಸಿಟ್ಟು ಡಿಮಾರ್ಟ್ ಬರುತ್ತೆ. ಒಂದ್ಸಲ ಬಂದು ವಿಸಿಟ್ ಮಾಡಿ. ಆಸಿಫ್ ಅವ್ರು ಇರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಓನರ್ ಇರ್ತಾರೆ, ಇಲ್ಲಾಂದ್ರೆ ಮೇಡಮ್ ಇರ್ತಾರೆ. ಮೇಡಮ್ ಹೆಸರು ಹಮ್ಜಾನ್ ಅಂತ. ನಮ್ಮ ಹೆಸರು ಆಸಿಫ್, ಅವ್ರ ಹೆಸರು ಹಮ್ಜಾನ್ ಅಂತ. ಹಮ್ಜಾನ್. ಓಕೆ, ಹಮ್ಜಾನ್ ಅವ್ರು ಇರ್ತಾರೆ. ಅದು ಒಂದ್ಸಲ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ. ಹಾಗೆ ಮೊದಲನೇ ಗಾಡಿ ಒಂದು ಪುಂಟೋ ಇವಿವೋ ಕೂಡ ಇದೆ, ಹೇಳಿ ಅಣ್ಣ. ಇದು ಬಂದ್ಬಿಟ್ಟು ಫಿಯಟ್ ಪುಂಟೋ 2015 ಮಾಡಲ್ ಆಗಿದೆ, 76,000 ಡ್ರೈವನ್ ಆಗಿದೆ ಗಾಡಿ. 71,000 ಅಷ್ಟೇ ಹೊಡಿದ್ಯಾ? 76,000 ಹೊಡಿದೆ ಗಾಡಿ. 76,000 ಹೊಡಿದೆ. ಬಾಡಿ ಲೈನ್ ನೀವು ನೋಡ್ತಾ ಇರ್ಬೋದು, ಯಾವ ತರ ಡೆಂಟು ಸ್ಕ್ರಾಚ್ ಏನಿಲ್ಲ. ಆಚೆ ನಿಲ್ಸಿದೆ, ಅದಕ್ಕೆ ಸ್ವಲ್ಪ ಧೂಳು ಹಿಡಿದ್ಬಿಟ್ಟಿದೆ ಅಷ್ಟೇ. ಎಕ್ಸ್ಟೀರಿಯರ್ ಧೂಳಾಗಿದೆ, ಬಟ್ ಗಾಡಿ ನೋಡೋದಕ್ಕೂ ಚೆನ್ನಾಗಿದೆ. ಹಂಗೆ ನೋಡಿದ್ರು. ಇಂಟೀರಿಯರ್ ಏನೇನು ಬರುತ್ತೆ ಅಣ್ಣ? ಇಂಟೀರಿಯರ್ ನಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗ್ ಎಲ್ಲ ಬೇಸಿಕ್ ಬಂದ್ಬಿಡುತ್ತೆ, ಹೇಳಕ್ಕೆ ಅವಶ್ಯಕತೆ ಇಲ್ಲ. ಎಲ್ಲ ವಿಡಿಯೋಲಿ ಹೇಳಿ ಕಸ್ಟಮರ್ ಕೇಳಿ ಬೇಜಾರಾಗ್ಬಿಡ್ತಾರೆ. ಓಕೆ,
ಗಾಡಿ ನೋಡಬಹುದು. ಮೈಲೇಜ್ ಒಂದು ಹೇಳಕ್ ಹೋದ್ರೆ ಅಮ್ಮಮ್ಮ ಅಂದ್ರೆ 18 ವರೆಗೂ ಬರುತ್ತೆ. 18 ಮೈಲೇಜ್ ಬರುತ್ತೆ. ಖಂಡಿತ ಬರುತ್ತೆ. ಡೀಸೆಲ್ ಪೆಟ್ರೋಲ್ ಇದು? ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. 15 ಮಾಡಲು. ಓನರ್ ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗ್ಬಿಟ್ಟಿದೆ. ಪ್ರೈಸ್ ಏನು ಹೇಳ್ತೀರಾ? ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ 3,25,000 ಕೋಟಿಂಗ್. ಮುಂದೆ ಬನ್ನಿ. 3,25,000 ಕೋಟಿಂಗ್. ಹಾ, ಫೈನಲ್ ಟು ಫೈನಲ್ ನಿಮ್ಮ ವಿಡಿಯೋಗೋಸ್ಕರ ಬಂದ್ರೆ 2,95,000ಗೆ ಮಾಡಿ ಕೊಡ್ತೀನಿ. 2,95,000ಕ್ಕೆ 15 ಮಾಡಲು ಸಿಗುತ್ತಾ? 15 ಮಾಡಲ್ ಫಿಯಟ್ ಪುಂಟೋ ಕೊಡ್ತೀನಿ. ಫಿಯಟ್ ಪುಂಟೋ ಸಿಗುತ್ತೆ ನಿಮಗೆ. ಇದೇ ಫಸ್ಟ್ ಓನರ್ ಆಗಿದ್ರೆ ನಿಮ್ಗೆ ಆರಾಮ್ಸೆ ಒಂದು 3.5 ಲಕ್ಷ 3.25 ಲಕ್ಷ ಹೇಳ್ತಾರೆ. ಒಳ್ಳೆ ಪ್ರೈಸ್ಗಿದೆ. ಇದು ಥರ್ಡ್ ಓನರ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆಗೆ ಸಿಗ್ತಾ ಇದೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ. ಫ್ರಂಟ್ದು ಬ್ಯಾಕ್ ಸೈಡ್ ಸ್ವಲ್ಪ ಹೋಗಿದೆ. ಹುಂಡೈ i20 ಕೂಡ ಇದೆ. ಇದು ಡೀಸೆಲ್ ವೇರಿಯಂಟ್ ಅಲ್ಲಿ ಇದೆ. ಡೀಸೆಲ್ ವೇರಿಯಂಟ್ ಅನ್ನ 13 ಮಾಡಲ್ ಥರ್ಡ್ ಓನರ್ ಆಗಿದೆ. ಗಾಡಿ ಬಂದ್ಬಿಟ್ಟು 86,000 ಓಡಿದೆ. 86,000 ಓಡಿದೆ. ಇದು 86,000 ಓಡಿದೆ. ಓಕೆ, ಕಸ್ಟಮರ್ ಗಾಡಿ ಇದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬಹುದು. ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಮಾಡಿಬಿಟ್ಟು ಹೋಗಿರೋದು. ಓಕೆ, ಫೈನಲ್ ಟು ಫೈನಲ್ 2,75,000ಗೆ ಕೊಡ್ತೀನಿ ಈ ಗಾಡಿ. 13 ಮಾಡಲು 2,75,000ಕ್ಕೆ ಡೀಸೆಲ್ ಗಾಡಿ. ಹೌದು. ಓಕೆ, ಅದರಲ್ಲೂ ಟಾಪ್ ಎಂಡ್ ಮಾಡಲು ಬರುತ್ತೆ. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಇದಾಗಿರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಮತ್ತೆ ಟಾಪ್ ಎಂಡ್ ಮಾಡಲ್ ಆಗಿರೋದ್ರಿಂದ ಆಸ್ತಾ ಆಗಿರೋದ್ರಿಂದ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ ಆರಾಮಾಗಿ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು. ಕುಷನ್ ಫಿನಿಶ್ ಅಲ್ಲಿ ಸೀಟ್ಸ್ ಇದೆ. ಮ್ಯಾನುವಲ್ ವೇರಿಯಂಟ್ ಇದಾಗಿರುತ್ತೆ. ಡೆಫಿನೆಟ್ ಆಗಿ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. 13 ಮಾಡಲು 2,75,000ನಾ? ಹೌದಣ್ಣ, 2,75,000. 2,75,000ಕ್ಕೆ 13 ಮಾಡಲು ಡೀಸೆಲ್ ಸಿಗುತ್ತೆ ನೋಡಿ. ಎಷ್ಟು ಓನರ್ ಆಗಿದೆ? ಥರ್ಡ್ ಆಗಿದೆಯಾ? ಥರ್ಡ್ ಓನರ್ ಆಗಿದೆ. ಅದಕ್ಕೆ ಹಾಗೆ ರೆಡ್ಸು ಹೇಳಿ ಅಣ್ಣ. ರಿಡ್ಸು 2011 ಮಾಡಲ್ ಸಿಂಗಲ್ ಓನರ್ ಗಾಡಿ ಅಣ್ಣ. ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ VXI ವೇರಿಯಂಟ್. VXI. ಹೌದು. ಓಕೆ, ಮಿಡ್ ವೇರಿಯಂಟ್ ಬರುತ್ತೆ. ಹಾ, ಮಾಡಲ್ 11 ಮಾಡಲ್ ಸಿಂಗಲ್ ಓನರ್. 46,000 ಓಡಿದೆ ಗಾಡಿ. ಬರೀ 46,000 ಓಡಿದೆ. 46,000 ಓಡಿದೆ. ಓಕೆ, ಅದನ್ನು ಬೇರೆ ರಿಜಿಸ್ಟ್ರೇಷನ್ ಗಾಡಿ. ಹಂಗೆ ಪ್ರೈಸ್ ಅಲ್ಲಿನೂ ಕೊಡ್ತೀನಿ ಗಾಡಿ. ಈಗ ಛತ್ತೀಸ್ಗಢ ಇದು? ಛತ್ತೀಸ್ಗಢ ಗಾಡಿ. ಓಕೆ, ಇಂಟೀರಿಯರ್ ಏನೇನು ಬರುತ್ತೆ? ಇಂಟೀರಿಯರ್ ನಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಬರುತ್ತೆ ಈ ಗಾಡಿ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ 7 ಇಂಚ್ ಹಾಕ್ಸ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. ಎಕ್ಸ್ಟೀರಿಯರ್ ಅಂಡ್ ಇಂಟೀರಿಯರ್ ಸೂಪರ್ ಆಗಿ ವೆಲ್ ಮೇಂಟೈನ್ ಆಗಿರತಕ್ಕಂಥ ವೆಹಿಕಲ್. ಮಿಡ್ ವೇರಿಯಂಟ್ ಆಗಿರುತ್ತೆ. ಇಂಟರ್ಸ್ಟೇಟ್ ವೆಹಿಕಲ್ ಆಗಿರುತ್ತೆ. ಏನು ಪ್ರೈಸ್ ಹೇಳ್ತೀರಾ ಅಣ್ಣ? ಪ್ರೈಸ್ ಬಂದ್ಬಿಟ್ಟು ವಿತ್ NOC ಡೈರೆಕ್ಟ್ ಪ್ರೈಸ್ ಹೇಳ್ಬಿಡ್ತೀನಿ. 2 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ ಅಣ್ಣ. 2 ಲಕ್ಷಕ್ಕೆ 11 ಮಾಡಲು. ಹೌದು. ಬರೀ 46,000 ಓಡಿದ್ಯಾ? ಹೌದು, ಬರೀ 46,000 ಓಡಿದೆ ಗಾಡಿ. ಓಕೆ, ಸೂಪರ್. ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನೋಡಿ. ಇದು ವಿತ್ ಕರ್ನಾಟಕ ಆಗಿ ಪ್ರೈಸ್ ಇದು ಹೆಂಗೆ ಅಣ್ಣ? ವಿತ್ ಕರ್ನಾಟಕ ಬೇಕಂದ್ರೆ 2,65,000ಗೆ ಮಾಡಿ ಕೊಡ್ತೀನಿ. 2,65,000. ಹಾಗೆ ನೆಕ್ಸ್ಟ್ ಒಂದು ಇಂಟರ್ಸ್ಟೇಟ್ ಸ್ಯಾಂಟ್ರೋ ಕೂಡ ಅವೈಲೇಬಲ್ ಇದೆ. ಗೋಲ್ಡ್ ಫಿನಿಶ್ ಅಲ್ಲಿ ಇದೆ. ಕಾರ್ ನೋಡೋದಕ್ಕೆ ಚೆನ್ನಾಗಿದೆ. ಹಾ, ಹೇಳಿ. ಸ್ಯಾಂಟ್ರೋ GLS ಮಾಡಲ್ ಅಣ್ಣ ಇದು. ಓಕೆ, ಟೈರ್ಸ್ ತೋರಿಸ್ತಾ ಇರ್ಬೋದು ಕಸ್ಟಮರ್ಸ್ಗೆ. ಆಲ್ಮೋಸ್ಟ್ 95% ಟೈರ್ಸ್ ಐತೆ ಅಣ್ಣ. 95% ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಎಕ್ಸ್ಟೀರಿಯರ್ ನೋಡ್ಬೋದು. ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್. ಸಿಂಗಲ್ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗಲ್ಲ. ಸಿಂಗಲ್ ಸ್ಕ್ರಾಚ್ ಹೇಳ್ಬೇಡ, ನೇಲ್ ಸ್ಕ್ರಾಚ್ನು ಇಲ್ಲ ಗಾಡಿ ಮೇಲೆ. ಹೌದಾ? ಆ ರೇಂಜ್ಗೆ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಇದೇನೋ ಸ್ಪೀಕರ್ ಏನದು? GPS ಸಿಸ್ಟಮಾ? ಇದು ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಹಾಕ್ಸಿರೋದು. ಮುಂದೆ ರೆಡ್ ಪವರ್ ವಿಂಡೋ. ಅಲ್ಲ, ಇದು GPS ಏನಿದು? ಅದು ಸ್ಪೀಕರ್ ತರಾನೇ ಹೇಳ್ಬೋದು. ಏನಂತ ಗೊತ್ತಿಲ್ಲ ನಮಗೆ. ಓಕೆ, ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡ್ಬೋದು. ಎಕ್ಸ್ಟೀರಿಯರು ಇಂಟೀರಿಯರು ಎಲ್ಲ ಸೂಪರಾಗಿ ಮೇಂಟೈನ್ ಆಗಿದೆ. ಡ್ಯುಯಲ್ ಪವರ್ ವಿಂಡೋ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಹೌದು. ಏನು ಪ್ರೈಸ್ ಹೇಳ್ತೀರಾ ಇದಕ್ಕೆ? ನನ್ನ ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ ವಿತ್ NOC 1,25,000ಗೆ ಮುಗಿಸ್ಕೊಡ್ತೀನಿ. 1,25,000ಕ್ಕೆ. ಯಾವ ಮಾಡಲ್ ಅಂದ್ರಿ? 10 ಮಾಡಲ್ ಸೆಕೆಂಡ್ ಓನರ್. 2010 ಮಾಡಲು 1,25,000 ರೂಪಾಯಿಗೆ ಆಗುತ್ತೆ. ಅದರಲ್ಲೂ ಸ್ಯಾಂಟ್ರೋ ಆಗುತ್ತೆ ನೋಡಿ. ಅದೂ 2 ವರ್ಷ ಇಂಜಿನ್ ವಾರಂಟಿ ಕೊಡ್ತೀನಿ. 3 ಫ್ರೀ ಸರ್ವಿಸ್ ಕೊಡ್ತೀನಿ. 3 ಫ್ರೀ ಸರ್ವಿಸಾ? ಓಕೆ, 3 ಫ್ರೀ ಸರ್ವಿಸ್ ಜೊತೆಗೆ ಬರುತ್ತೆ. ನಿಮಗೆ ಹೊಸ ಗಾಡಿಗಳೆಲ್ಲ ಹೆಂಗೆ ಸರ್ವಿಸ್ ಕೊಡ್ತಾರೆ ಆ ಥರ ಸರ್ವಿಸ್ಗಳು ಕೊಡ್ತಾ ಇದ್ದಾರೆ ಅಂತ ಇವರೇ. ಮರ್ಸಿಡೀಸು ಅದರಲ್ಲೂ ಕಡಿಮೆ ಬಜೆಟಲ್ಲಿದೆ. ಆ್ಯಕ್ಚುಲಿ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಮೂರು ರೂಫ್ ಎಲ್ಲ ಬರುತ್ತೆ. ಹೌದು, ವಿತ್ ಪೆಡಲ್ ಶಿಫ್ಟರ್ ಬರುತ್ತೆ. ಪೆಡಲ್ ಶಿಫ್ಟರ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನೋಡ್ಬೋದು. 2015 ಮಾಡಲ್. 15 ಮಾಡಲ್ ಥರ್ಡ್ ಓನರ್ ಆಗಿದೆ ಗಾಡಿ. ಗಾಡಿ ಬಂದ್ಬಿಟ್ಟು 76,000 ಡ್ರಿವನ್ ಆಗಿದೆ. 76,000 ಓಡಿದ್ಯಾ? 76,000 ಓಡಿದೆ. ಡೀಸೆಲ್ ಗಾಡಿ ಪೆಟ್ರೋಲ್ ವೇರಿಯಂಟ್. ಓಕೆ, ಗಾಡಿ ಥರ್ಡ್ ಓನರ್ ಆ ಥರ ಕಾಣಿಸಲ್ಲ. ಚೆನ್ನಾಗಿದೆ. 76,000 ಕಿಲೋಮೀಟರ್ ಓಡಿದೆ. ಇಂಟೀರಿಯರ್ ನೋಡಿ. ಇಂಟೀರಿಯರ್ ನೋಡೋದಕ್ಕೆ ಒಂಥರ ಲಕ್ಸುರಿಯಸ್ ಆಗಿ ಕಾಣುತ್ತೆ. ಹೋಗ್ತಾ ಇದ್ರೆ ಒಂದು ಫೀಲ್ ಅಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. 3 ರೂಫ್ ನೋಡಿ. ಆ ಕಡೆನೂ ಕೂಡ ನಿಮಗೆ 3 ರೂಫ್ ಬರುತ್ತೆ. ಇಂಟೀರಿಯರ್ ಸಖತ್ತಾಗಿ ಮೇಂಟೈನ್ ಆಗಿದೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ತಗೋಬೇಕು, ಒಂದು ಮರ್ಸಿಡೀಸ್ನ ಓಡಿಸ್ಬೇಕು ಅನ್ನೋರಿಗೆ ಕಡಿಮೆ ಬಜೆಟಲ್ಲಿದೆ. ಕರ್ನಾಟಕ ರಿಜಿಸ್ಟ್ರೇಷನ್, ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನು. 76,000 ಜೆನ್ಯೂನ್ ಹಿಸ್ಟ್ರಿ ಸಮೇತ ಸಿಗ್ತಕ್ಕಂಥ ವೆಹಿಕಲ್ಲು. 15 ಮಾಡಲು. ಏನು ಪ್ರೈಸ್ ಹೇಳ್ತೀರಾ? ಬನ್ನಿ ಮುಂದಕ್ಕೆ. ಕೋಟಿಂಗ್ ಪ್ರೈಸ್ ಎಲ್ಲ ಫೈನಲ್ ಪ್ರೈಸ್ ಹೇಳಿ. ಫೈನಲ್ ಪ್ರೈಸ್ ಹೇಳಿ. ಫೈನಲ್ ಟು ಫೈನಲ್ 14,45,000 ಮುಗಿಸ್ಕೊಡ್ಬಿಡ್ತೀನಿ. 14,30,000? 35,000 ಮುಗಿಸ್ಕೊಡ್ಬಿಡ್ತೀನಿ. 35,000ಗೆ. ಹೌದು. ಇನ್ನೂ ಚೂರು ಕಡಿಮೆ ಮಾಡ್ಬೋದಲ್ಲ? ಆನ್ ಟೇಬಲ್ ಬನ್ನಿ. ಆನ್ ಟೇಬಲ್. ಓಕೆ, ಇವಾಗ ಏನಾದರೂ ಅವ್ನು ಕಡಿಮೆ ಹೇಳ್ಬಿಟ್ರೆ ಓನರ್ ಇಲ್ಲ, ನಾನು ಹೇಳ್ಬಿಟ್ರೆ ಬೇರೆಯವ್ರು ಕಾಪಿ ಮಾಡಿಬಿಡ್ತಾರೆ. ಅದಕ್ಕೆ ಆನ್ ಟೇಬಲ್ ಬನ್ನಿ ಮಾತಾಡೋಣ. 13,35,000 ರೂಪಾಯಿಗೆ. ಅದು 4 ಲಕ್ಷ.
14,35,000 ರೂಪಾಯಿಗೆ GLA 200 ಅದರಲ್ಲೂ ಲಕ್ಸುರಿಯಸ್ ವೆಹಿಕಲ್ ಸಿಗುತ್ತೆ ಮರ್ಸಿಡೀಸ್. ಹೌದು. ನೆಕ್ಸ್ಟು X1. ಹಾಂ, ನಮ್ಮ ಎಕ್ಸ್ ಇಲ್ಲ, ಗಾಡಿ ಹೆಸರು ಹೇಳ್ತಾ ಇರೋದು X1 ಅಂತ. X1 ಹಾಂ ಹಾಂ 2012 ಮಾಡಲು 3rd ಓನರ್ ಆಗಿದೆ ಗಾಡಿ. ಥರ್ಡ್ ಓನರ್ ಆಗಿದೆ. ಟಾಪ್ ಎಂಡ್ ಗಾಡಿ, ಮಾಮೂಲಿ ಗಾಡಿ ಎಲ್ಲ, ಮಿಡ್ ವೇರಿಯಂಟ್ ಗಾಡಿ ಎಲ್ಲ. ನಿಮಗೆ ಸನ್ರೂಫ್ ಆಮೇಲೆ ಬ್ಲೂಟೂತ್ ಸಿಸ್ಟಮ್ ಕೂಡ ಬರುತ್ತೆ ಇದರಲ್ಲಿ, ಎಲ್ಲವೂ ಬರುತ್ತೆ. ಹೌದು. ಸೊ ಬೇರೆ X1 ಅಲ್ಲಿ ಬರಲ್ಲ, ಬ್ಲೂಟೂತ್ ಕನೆಕ್ಟಿವಿಟಿ ಬರಲ್ಲ. ಯಾವ್ದ್ರಲ್ಲೂ ಬರಲ್ವಾ? ಬೇರೆ ಮಿಡ್ ವೇರಿಯಂಟ್ ಅಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರಲ್ಲ. ಕರ್ನಾಟಕ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ನೋಡಿ, ಲಕ್ಸುರಿಯಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮ್ಗೆ ಎಲ್ಲ ಥರ ಆಪ್ಷನ್ಸ್ ಇದರಲ್ಲೂ ಬಂದ್ಬಿಡುತ್ತೆ. ಏನು ಪ್ರೈಸ್ ಹೇಳ್ತೀರಾ? 9,75,000. ಹಾಂ, 9,35,000ಗೆ ಮುಗಿಸ್ಕೊಡ್ತೀನಿ ಇದನ್ನು. 9,35,000 ರೂಪಾಯಿಗೆ ಆಗುತ್ತೆ. BMW X1 ಆಗುತ್ತೆ ನೋಡಿ. ಹಾಗೂ ಇದಕ್ಕೂ 2 years ಇಂಜಿನ್ ವಾರಂಟಿ, 3 ಫ್ರೀ ಸರ್ವಿಸು, ಪ್ಲಸ್ RTO ಟ್ರಾನ್ಸ್ಫರು, ಫೈನ್ಸ್ ಇದ್ರೆ ಅದನ್ನು ಇದು ಮಾಡಿಕೊಡ್ತೀನಿ, ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ, ಇನ್ನೇನು ಬೇಕು? ಇಷ್ಟೇನಾ? ಓಕೆ, ಇಷ್ಟು ಆಫರ್ ಕೊಡ್ತಾ ಇದ್ದೇನೆ. ಲೋನ್ ಆಗುತ್ತೆ ಇದಕ್ಕೆ? ಹಾಂ, ಲೋನ್ ಕೂಡ ಲೋನ್ ಮಾಡಿಕೊಡ್ತೀರಾ? ಓಕೆ, ಲೋನ್ ಕೂಡ ಆಗುತ್ತೆ. 9,35,000 ರೂಪಾಯಿಗೆ ಆಗ್ತದೆ BMW X1. ಹಾಗೆ ಅಮೇಜ್ ಕೂಡ ಅವೈಲೇಬಲ್ ಇದೆ. ಹೋಂಡಾ ಅಮೇಜ್ ಇದು ಚಿಕ್ಕ ಕ್ಯೂಟಿ ತರ. ಇದು 2019 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಫ್ರೂಟಿನಾ? ಕ್ಯೂಟಿ. ಹಾಂ, ಓಕೆ. ಹಾಂ, ಹೇಳಿ. 2019 ಮಾಡಲ್, ಸೆಕೆಂಡ್ ಓನರ್, VX ಆಪ್ಷನಲ್ ಬರುತ್ತೆ ಗಾಡಿ ಇದು. ಓಕೆ, VX ಆಪ್ಷನಲ್ ವೆಹಿಕಲ್ ಬರುತ್ತೆ. ಹೌದು, ಪುಷ್ ಬಟನ್ ಸ್ಟಾರ್ಟು. ಎಕ್ಸ್ಟೀರಿಯರ್ ತುಂಬಾ ಚೆನ್ನಾಗಿದೆ. ಪುಷ್ ಬಟನ್ ಸ್ಟಾರ್ಟ್ ಜೊತೆಗೆ ಟಾಪ್ ಎಂಡ್ ಮಾಡಲ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮು, ಡ್ಯುಯಲ್ ಏರ್ ಬ್ಯಾಗು, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಮ್ ಆಗಿದೆ. ವೆಂಟಿಲೇಟೆಡ್ ಸೀಟ್ ಥರ ಇದೆ. ಓವರಾಲ್ ಎಕ್ಸ್ಟೀರಿಯರ್ ಆ್ಯಂಡ್ ಇಂಟೀರಿಯರ್ ಸೂಪರಾಗಿ ಮೇಂಟೈನ್ ಆಗಿರ್ತಕ್ಕಂಥ 19 ಮಾಡಲ್ ಹೋಂಡಾ ಅಮೇಜ್ ಅಲ್ವಾ ಇದು? ಹೌದು, 19 ಮಾಡಲ್ ಹೋಂಡಾ ಅಮೇಜ್ VX ಆಪ್ಷನಲ್ ಟಾಪ್ ಎಂಡ್. ಹಾಂ, ಪ್ರೈಸು 6,95,000. ಹಾಂ, 6,95,000 ಕೋಟಿಂಗು. 6,35,000ಗೆ ಈ ಟಾಪ್ ಎಂಡ್ ಗಾಡಿ, ಮಾಡೆಲ್ ಗಾಡಿ ಕೊಡ್ತೇನೆ. 6,35,000ಕ್ಕೆ 19 ಮಾಡಲ್ ಸಿಗುತ್ತೆ. ಹಾಕಿದ್ದಾರೆ ನೋಡಿ, ಅದರಲ್ಲೂ HSRP ನಂಬರ್ ಪ್ಲೇಟ್ ಸಮೇತ. ಹಾಗೆ ನೆಕ್ಸ್ಟ್ BMW ಬೇಕು ಅನ್ನೋರಿಗೆ BMW ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. 13 ಮಾಡಲ್ ಲಕ್ಸುರಿ ಲೈನ್ ಇದು. ಹಾಂ, 76,000 ನೋಡಿದೆ ಗಾಡಿ. 76,000 13 ಮಾಡಲು, ಬ್ರ್ಯಾಂಡ್ ನ್ಯೂ. ಎಕ್ಸ್ಟೀರಿಯರ್ ನೋಡ್ಬೋದು, ಇದು ನ್ಯೂ ಶೇಪ್ ವೆಹಿಕಲ್ಲು. ಇಂಟೀರಿಯರ್ ನೋಡ್ಬೋದು, ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ವೇರಿಯಂಟ್ ಇದಾಗಿರುತ್ತೆ. ಸನ್ರೂಫ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು. ಏನು ಪ್ರೈಸ್ ಹೇಳ್ತೀರಾ? ಪ್ರೈಸಿಂಗ್ ಬಂದ್ಬಿಟ್ಟು 8,50,000 ಕೋಟಿಂಗು. ಫೈನಲ್ ಟು ಫೈನಲ್ 7,95,000ಗೆ ಮುಗಿಸ್ಕೊಡ್ತೀನಿ. 7,95,000 ರೂಪಾಯಿಗೆ BMW 320D ಆಗುತ್ತೆ. ಅದರಲ್ಲೂ ಟಾಪ್ ಅಂಡ್ ಲಕ್ಸುರಿ ಲೈನ್. ಹೌದು, ಸೂಪರ್. ನೆಕ್ಸ್ಟ್ ಈ ಗಾಡಿಗೆ ಹೇಳ್ತೀನಿ ಆಫರು, ಎಲ್ಲೋ ಹೋಗ್ಬಿಟ್ಟು ಡಿಚ್ಚಿ ಹೊಡಿಬಿಡ್ಬೇಕು. ಹಾಂ, ಯಾಕೆ ಹೊಡಿಬೇಕಾ? ಹಾಂ, ಡಿಚ್ಚಿ ಹೊಡಿಬೇಕು. ಹಾಂ, ಬೇರೆ ಗಾಡಿ, ಇಂಟರ್ಸೆಟ್ ಗಾಡಿ ಎಲ್ಲ ಬೈ ಹಾಂ ಪಕ್ಕಾ ಕನ್ನಡಿಗ, ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಮರ್ಸಿಡೀಸ್ ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ ನಿಮಗೆ. ಅಂಡರ್ 5 lakh ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಮರ್ಸಿಡೀಸ್. ಫಸ್ಟ್ ಬಂದ ತಕ್ಷಣ ಅವ್ನು ಹೇಳಿದ ರೇಟ್ ಎಷ್ಟು ನನಗೆ ಒಂಥರ ಶಾಕ್ ಆಯಿತು. ಬಿಕಾಸ್ ನಿಮ್ಗೆ ಇದರಲ್ಲಿ ಸನ್ರೂಫ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು. ಹಾಂ, ಹೇಳಿ ಡೀಟೇಲ್ಸು. 2009 ಮಾಡಲ್ಲು. ಹಾಂ, ಗಾಡಿ ಬಂದ್ಬಿಟ್ಟು 80,000 ಡ್ರಿವನ್ ಆಗಿದೆ. 86,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇದು 3rd ಓನರ್ ಆಗಿರೋದ್ರಿಂದ ಕಡಿಮೆ ಬಜೆಟಲ್ಲಿ ಸಿಗ್ತಾ ಇದೆ ನಿಮಗೆ. ಅದು ಟಾಪ್ ಎಂಡ್ ಮಾಡಲು. ಮತ್ತು ನಿಮ್ಗೆ ಇದು ಓಲ್ಡ್ ಮಾಡಲ್ ಥರ ಕಾಣಲ್ಲ. ಇಂಟೀರಿಯರ್ ಕೂಡ ತುಂಬ ವೆಲ್ ಮೇಂಟೈನ್ ಆಗಿದೆ. ಆಟೋಮೆಟಿಕ್ ವೇರಿಯಂಟ್ ಇದಾಗಿರುತ್ತೆ. ನ್ಯೂ ಶೇಪ್ ವೆಹಿಕಲ್ಲು. ಲೋಗೋ ಎಲ್ಲ ನೋಡ್ಬೋದು ನೀವು. ಏನು ಪ್ರೈಸ್ ಹೇಳ್ತೀರಾ ಇದಕ್ಕೆ? ಫೈನಲ್ ಟು ಫೈನಲ್ಲು 4,95,000ಗೆ ಮುಗಿಸ್ಕೊಟ್ಬಿಡ್ತೀನಿ ಗಾಡಿ. 4,95,000 ರೂಪಾಯಿಗೆ ಮರ್ಸಿಡೀಸ್ ನೋಡಿ. BMW ಇದ್ಯಾವುದು? 5 ಸೀರೀಸ್. 5 ಸೀರೀಸ್. ಓಕೆ. ಹಾಂ, ಹೇಳಪ್ಪ. ಇದು ಮಗ, ಇದು ಅಪ್ಪ. ಹೌದಾ? ಹೆಂಗಿದೆ ನೋಡಿ ಬಾಡಿ ಲೈನ್ ಸೂಪರಾಗಿ ಮೇಂಟೈನ್ ಆಗಿದೆ. ನೋಡ್ಬೋದು. ಎಕ್ಸ್ಟೀರಿಯರು ಸ್ವಲ್ಪ ಧೂಳು ಹಿಡಿದಿದೆ. ಆಚೆ ಕಡೆ ನಿಲ್ಲಿಸಿದ್ರು. ಆವಾಗಲೇ ಒಂದು ಕಾರ್ ಡೆಲಿವರಿ ಕೊಡಬೇಕಾದ್ರೆ ಇದು ಒಳಗೆ ಹಾಕಿದ್ರು. ಸೊ ಇದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ಡ್ ಆಗಿದೆ. ವಿತ್ ಸನ್ರೂಫ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ಮಾಡಲು BMW ಆಗುತ್ತೆ. ಇಂಟೀರಿಯರ್ ಏನೇನಪ್ಪ ಬರುತ್ತೆ? ಇಂಟೀರಿಯರಲ್ಲಿ ಎಲ್ಲ ಬಂದ್ಬಿಡುತ್ತೆ ಅಣ್ಣ. ಯಾವುದು ನಾನು ಹೇಳಕ್ಕೆ ಹೋಗಿದ್ರೆ ಜಾಸ್ತಿ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ಗೂಗಲ್ ಮಾಡ್ಕೊಳ್ಳೋಕೆ ಹೇಳಿ ನಿಮ್ಮ ಕಸ್ಟಮರ್ಗೆ, ವ್ಯೂವರ್ಸ್ಗೆ. ಸಾರಿ. ನೋಡ್ಬೋದು, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರ್ತಕ್ಕಂಥ ಲಕ್ಸುರಿಯಸ್ ವೇರಿಯಂಟು ವಿತ್ ನಿಮಗೆ ಆಟೋಮೆಟಿಕ್ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರ್ತಕ್ಕಂಥದ್ದು. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ಲು. ಯಾವ ಮಾಡಲ್ ಅಂದೆ? 2012 ಮಾಡಲ್ಲು. 12 ಮಾಡಲು. ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋದು 9,75,000. ಹಾಂ, ಫೈನಲ್ ಟು ಫೈನಲ್ಲು 9,35,000ಗೆ ಇದನ್ನು ಕೊಟ್ಬಿಟ್ಟು 9,35,000 ರೂಪಾಯಿಗೆ. ಅದರಲ್ಲೂ ಟಾಪ್ ಎಂಡ್ ಮಾಡಲು BMW 520D ಆಗುತ್ತೆ. 12 ಮಾಡಲು. ಬೇಕಾದ್ರೆ ಲೋನ್ ಆಗುತ್ತೆ ನಿಮಗೆ. ಓಕೆ, ಸೂಪರ್. ನೆಕ್ಸ್ಟ್ ಇದ್ಯಾವುದಪ್ಪ? ಇದು ಟಿಯಾನಾ. ಎಲ್ಲೂ ಸಿಗೋದೇ ಇಲ್ಲ ಇದು. ಟಿಯಾನಾ. ಇದು ಕರ್ನಾಟಕ. ಇದು ಏನಪ್ಪ? ನಮ್ಮ ಫೇವ್ರೇಟ್ ಗಾಡಿ ಇದು.
ಫೇವ್ರೇಟಾ? ಹಾಂ ಓಕೆ, ಲೆಂತಿ ವೆಹಿಕಲ್ಲು, ಬ್ರಾಡ್ ವೆಹಿಕಲ್ಲು, ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು, ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ, ಲಕ್ಸುರಿಯಸ್ ಸೆಡಾನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸ್ಪೇಷಿಯಸ್ ಇಂಟೀರಿಯರ್ ಬರುತ್ತೆ ನಿಮಗೆ, ನೋಡೋಕ್ಕೂ ಸಕ್ಕತ್ತಾಗಿ ಕಾಣುತ್ತೆ. ಇಂಟೀರಿಯರ್ ಅಲ್ಲಿ ಕುತ್ಕೊಂಡು ಹೋಗ್ತಾ ಇದ್ರೆ ಒಂದು ಲಕ್ಸುರಿ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಡ್ಯಾಶ್ ಬೋರ್ಡ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೂ ಕೂಡ ಏರ್ ಬ್ಯಾಗ್ ಬರುತ್ತಾ? ಹಾಂ ಬರುತ್ತೆ, ಖಂಡಿತ ಬರುತ್ತೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗು, ಆಮೇಲೆ ನಿಮಗೆ ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಗಾಡಿಯಲ್ಲಿ. ಹೌದಾ? ಟಾಪ್ ಎಂಡ್ ಆ ಮಾಡೆಲ್ 2008 ಮಾಡೆಲ್ ಅಲ್ಲಿ ಈ ತರ ಗಾಡಿ ಕೊಟ್ಬಿಟ್ಟಿದ್ದಾರೆ ಅವರು, ನಿಸಾನ್ ಅವರು. ಆ ಟೈಮಲ್ಲೇ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಏನು ಪ್ರೈಸ್ ಹೇಳ್ತೀಯಪ್ಪ? 2008 ಮಾಡೆಲ್ಲು, ಸೆಕೆಂಡ್ ಓನರು, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ, ನೋಡಿ ಬೇಕಂದ್ರೆ ತೋರಿಸ್ಬಿಡ್ತೀನಿ ಕಸ್ಟಮರ್ಗೆ. ಹಾಂ, ಮೇಕ್ ಇಯರ್ 8 ಮಾಡೆಲ್ಲು, 28ವರೆಗೂ FC ರನ್ನಿಂಗ್ ಇದೆ. ಹಾಂ, ಇದು 12th of 8th 25ವರೆಗೂ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ವೆಹಿಕಲ್. ಏನು ಪ್ರೈಸ್ ಹೇಳ್ತೀರಪ್ಪ? ಪ್ರೈಸಿಂಗ್ ಬಂದುಬಿಟ್ಟು ಈ ಗಾಡಿಗೆ 3,25,000 ಕೋಟಿಂಗು. ಹಾಂ, ಫೈನಲ್ ಟು ಫೈನಲ್ಲು 2,65,000 ಕೊಟ್ಬಿಡ್ತೀನಿ. 2,65,000 ರೂಪಾಯಿಗೆ ಲಕ್ಸುರಿಯಸ್ ಸೆಡಾನ್ ನಿಸಾನ್ ಟಿಯಾನಾ ಸಿಗುತ್ತೆ ನಿಮಗೆ. ಅದರಲ್ಲೂ ಸ್ಪೇಷಿಯಸ್ ವೆಹಿಕಲ್ ಅಂತಲೇ ಹೇಳ್ಬೋದು. ಆಮೇಲೆ ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ ಇದು, ಅಲ್ವಾ? ಹೌದು ಹೌದು. ಸೂಪರ್. ಓಕೆ, ಪಾಪ ಹುಡುಗ ಉಪವಾಸ ಇದ್ದಾನೆ, ಅದಕ್ಕೆ ನಾವೆಲ್ಲ ಸ್ಲೋ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವನಿಗೆ ಎನರ್ಜಿ ಹೋಗ್ಬಿಟ್ರೆ ನೀರು ಕುಡಿಯೋಂಗಿಲ್ಲ ಅವರು. ನೆಕ್ಸ್ಟ್ ಒಂದು ಟೊಯೋಟಾ ಯಾರಿಸ್ ಕೂಡ ಅವೈಲೇಬಲ್ ಇದೆ. ಆಲ್ಟಿಸ್, ಬರಲ್ಲ ಆಲ್ಟಿಸ್ ಇದು. ಯಾರಿಸ್ ಬೆಸ್ಟ್ ಫ್ರೆಂಡ್. ಹೌದಾ? ಸೇಮ್ ಅದೇ ಥರ ಯಾರಿಸ್ ಥರ ಕಾಣುತ್ತೆ ನಿಮಗೆ ಎಕ್ಸ್ಟೀರಿಯರಲ್ಲಿ. ಹಾಂ, ಹೇಳಿ. ಯಾರಿಸ್ ಬೆಸ್ಟ್ ಫ್ರೆಂಡು, 2017 ಮಾಡಲು, ಸಿಂಗಲ್ ಓನರ್ ಗಾಡಿ. 17 ಸಿಂಗಲ್ ಓನರ್? ಹೌದು, 17 ಸಿಂಗಲ್ ಓನರ್, ಟಾಪ್ ಎಂಡ್ ಗಾಡಿ ಬರುತ್ತೆ. GLS ವೇರಿಯಂಟ್ ಇದು. ಓಕೆ, ಟಾಪ್ ಎಂಡ್ ಮಾಡಲು ನೋಡ್ಬೋದು. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಲಕ್ಸುರಿಯಸ್ ಸೆಡಾನ್ ಇದು ಕೂಡ. ಇಂಟೀರಿಯರಲ್ಲಿ ಒಂದು ಸ್ಮೆಲ್ ಇದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರತಕ್ಕಂಥ ವೆಹಿಕಲ್ಲು ತುಂಬ ಚೆನ್ನಾಗಿದೆ. 17 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ಲು. ಎಷ್ಟು ಓಡಿದೆ? 1,08,000 ಓಡಿದೆ ರೆಕಾರ್ಡೆಡ್. ಕೊರೋಲಾ ಆಲ್ಟೇಸ್ 1,08,000 ರೆಕಾರ್ಡೆಡ್. ಡೀಸೆಲಾ? ಪೆಟ್ರೋಲ್. ಡೀಸೆಲ್ ಇಲ್ಲ ಐತೆ ನೋಡಿ. ಓಕೆ, ಅದು ಡೀಸೆಲ್ ಆಮೇಲೆ ತೋರಿಸೋಣ. ಹಾಂ, ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋದು 9,75,000. ಹಾಂ, ನಿಮ್ಮ ವಿಡಿಯೋಗೋಸ್ಕರ ಬಂದರೆ 9,35,000ಗೆ ಈ ಗಾಡಿ ಮುಗಿಸ್ಕೊಡ್ತೀನಿ. 9,35,000 ರೂಪಾಯಿಗೆ ಟಾಪ್ ಎಂಡ್ ಮಾಡಲು ಟೊಯೋಟಾ ಕೊರೋಲಾ ಆಲ್ಟೀಸ್ ಆಗುತ್ತೆ. ಅದರಲ್ಲೂ ಸಿಂಗಲ್ ಓನರು. ಹೌದು, ಕೊರೋಲಾ ಇದು ಆಲ್ಟೀಸ್ ಅಲ್ವಾ? ಇದೂ ಆಲ್ಟೀಸೇ, ಲಿಮಿಟೆಡ್ ಎಡಿಷನ್, ಏರೋ ಎಡಿಷನ್ ಇದು. ಓಕೆ, ಟೊಯೋಟಾ ಕೊರೋಲಾ ಆಲ್ಟೀಸ್ಗಳು ತುಂಬಾ ಇದಾವೆ ಅಂತಲೇ ಹೇಳ್ಬೋದು. 3-4 ಟೊಯೋಟಾ ಕೊರೋಲಾ ಆಲ್ಟೀಸ್ ಇದೆ. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಹೌದು, ಮಾಡಲು ಇದು ಏರೋ ಎಡಿಷನ್, ಲಿಮಿಟೆಡ್ ಎಡಿಷನ್ ಇದು. ಈ ಗಾಡಿ ತೋರಿಸ್ಕೊಳ್ಳಿ. ಬಾಡಿ ಕಿಟ್ಟು ಎಲ್ಲ ಇದು ಫ್ರಮ್ ಕಂಪನಿ, ಇದು ಬ್ರ್ಯಾಂಡ್ ನ್ಯೂ ಬಾಡಿ ಲೈನ್ ಇದೆ ಅಂತಲೇ ಹೇಳ್ಬೋದು. ಇದರಲ್ಲೂ ಟಾಪ್ ಎಂಡ್ ಮಾಡಲ್ ಇದಾಗಿರುತ್ತೆ. ಇಂಟೀರಿಯರ್ ಕೂಡ ಲಕ್ಸುರಿಯಸ್ ಇದು ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಬಜೆಟಲ್ಲಿ ಸಿಗ್ತಕ್ಕಂಥ ವೆಹಿಕಲ್ಲು. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ, ಡ್ಯುಯಲ್ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಮ್ ಆಗಿರ್ತಕ್ಕಂಥ ವೆಹಿಕಲ್ಲು. ಬ್ಲ್ಯಾಕ್ ಕಲರಲ್ಲಾಗಿದೆ. ಮತ್ತು ನಿಮಗೆ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರು. ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲ? ಹೌದು, ಎಕ್ಸ್ಟ್ರಾ ಫಿಟ್ಟಿಂಗ್. ಪ್ರೈಸ್ ಏನು ಹೇಳ್ತೀರಾ ಇದಕ್ಕೆ? ಪ್ರೈಸಿಂಗ್ ಈ ಗಾಡಿಗೆ ಕೋಟ್ ಮಾಡ್ತಾ ಇರೋದು 4,75,000. ಹಾಂ, ಫೈನಲ್ ಟು ಫೈನಲ್ 4,25,000ಗೆ ಈ ಗಾಡಿ ಕೊಡ್ತೀನಿ, ಸಿಂಗಲ್ ಓನರ್. 4,25,000 ರೂಪಾಯಿಗೆ ಸಿಂಗಲ್ ಓನರ್ ಟೊಯೋಟಾ ಕೊರೋಲಾ ಆಲ್ಟೀಸ್. ಅದರಲ್ಲೂ 1.8 ಲೀಟರ್ ಫಾಸ್ಟೆಸ್ಟ್ ಇಂಜಿನ್ ಅಂತಲೇ ಹೇಳ್ಬೋದು. ಆ ಥರ ವೆಹಿಕಲ್ಲು, ಅದರಲ್ಲೂ ಬ್ಲ್ಯಾಕ್ ಕಲರಲ್ಲಿ ಇರ್ತಕ್ಕಂಥ ವಿತ್ ನಿಮಗೆ ಸ್ಪಾಯ್ಲರ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಸಿಗ್ತಾ ಇದೆ ನೋಡಿ, ಸಿಂಗಲ್ ಓನರು. ನೆಕ್ಸ್ಟ್ ಇನ್ನೊಂದು ಕೊರೋಲಾ ಆಲ್ಟೀಸು. ಇದು ಇದಕ್ಕಿಂತ ಸ್ವಲ್ಪ ಕಡಿಮೆ ಆದ್ರೂ ಇದು ಕೂಡ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಸೇಮ್ 2012 ಮಾಡಲು, ಸೆಕೆಂಡ್ ಓನರ್ ಆಗಿದೆ ಗಾಡಿ ಇದು. ಇದು ಸೆಕೆಂಡ್ ಓನರ್ ಆಗಿದೆ. ಓಕೆ, ಹಾಂ, 12 ಮಾಡಲು ಸೆಕೆಂಡ್ ಓನರ್ ಆಗಿದೆ. ನೋಡ್ಬೋದು, ಇದು ಕೂಡ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ಲು. ಬ್ರ್ಯಾಂಡ್ ನ್ಯೂ ಟೈರ್ಸು ಮತ್ತು ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ಮಾಡಲು 12 ಮಾಡಲ್ ಆಗಿರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸು ತುಂಬಾ ಚೆನ್ನಾಗಿದೆ. ಅದರಲ್ಲೂ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರ್ತಕ್ಕಂಥ ಕೊರೋಲಾ ಆಲ್ಟೀಸು 12 ಮಾಡಲು 11 ಮಾಡಲ್ ಸಿಂಗಲ್ ಓನರ್ ಅಣ್ಣ. 11 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರಾ? ಸಿಂಗಲ್ ಓನರ್. ಯಾಕಪ್ಪ ಒಂದೊಂದರಲ್ಲೇ ಒಂದೊಂದು ಹೇಳ್ಬಿಟ್ರೆ ಕಸ್ಟಮರ್ ಇದಾಗ್ಬಿಡುತ್ತೆ. ಎಲ್ಲ ಸುಮಾರು ಗಾಡಿ ಐತಲ್ವಾ? ಸುಮಾರು ಇದೆಯಾ? ಓಕೆ, ಇದು 11 ಮಾಡಲು ಸಿಂಗಲ್ ಓನರ್. ಇದು ಸೆಕೆಂಡ್ ಓನರ್ ಅಲ್ಲ, 12 ಮಾಡಲ್ ಅಲ್ಲ, ಇದು 11 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಅವನು ಅಲ್ಲಿ ನೋಡ್ಕೊಂಡು ಹೇಳ್ತಿದ್ದಾನೆ, ಸ್ವಲ್ಪ ಅವ್ನಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಕಟ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಆಮೇಲೆ ಬೇರೆ ಉಪವಾಸ ಬೇರೆ ಇದ್ದಾನೆ ಪಾಪ. ಏನು ಪ್ರೈಸ್ ಹೇಳ್ತೀರಾ? 4,75,000 ಕೋಟಿಂಗು. ಸೇಮ್ ಪ್ರೈಸು 4,25,000ಗೆ ಈ ಗಾಡಿನೂ 4,25,000. ಹೌದು. ಏನಪ್ಪ ಪ್ರೈಸು? ಅದು ನೋಡಿದ್ರೆ 12 ಮಾಡಲು ಸಿಂಗಲ್ ಓನರು, ಇದು 11 ಮಾಡಲು ಸಿಂಗಲ್ ಓನರು. ಎರಡು ಒಂದೇ ಪ್ರೈಸ್ ಕೊಟ್ಟರೆ ಹೆಂಗೆ? ಇದು ಟಾಪ್ ಎಂಡ್. ಇದು ಟಾಪ್ ಎಂಡ್, ಅದು ಟಾಪ್ ಎಂಡ್ ತಾನೆ? ಹೌದು. ಹಾಂ, ಎರಡು ಒಂದೇ ಪ್ರೈಸ್ ಅಂದ್ರೆ ಹಿಂಗೆ ಅವನೇನು ಮಾಡೋಕ್ಕಾಗಲ್ಲ. ಅದಕ್ಕೆ 4,25,000 ಹೆಚ್ಚು ಕಡಿಮೆ ಆಗುತ್ತೆ. ಈ ಪ್ರೈಸ್ಗಳು ಏನೇ ಹೇಳ್ತಾ ಇದ್ರು ಇದೆಲ್ಲ ಅವನು ಏನು ಕೋಟಿಂಗ್ ಪ್ರೈಸ್ ಇದೆ ಅದು ಮಾತ್ರ ಹೇಳ್ತಾ ಇದ್ದಾನೆ. ಫೈನಲ್ ಪ್ರೈಸ್ ನಿಮ್ಗೆ ಬೇಕು ಅಂತ ಹೇಳಿದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡ್ಬೋದು. ಕರೆಕ್ಟ್ ಅಲ್ಲ? ಸರಿ, ಹಂಗೆ ಮಾಡೋಣ. ಹಾಂ, ಹಾಗೆ ನಮ್ಮ ಹತ್ರ ಒಂದು ಆಡಿ ಕೂಡ ಅವೈಲೇಬಲ್ ಇದೆ. ನೋಡ್ಬೋದು, ಅದರಲ್ಲೂ A4 ಬರ್ತಕ್ಕಂಥ ವೆಹಿಕಲ್ಲು, ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ಲು ವಿತ್ 5001 ಫ್ಯಾನ್ಸಿ ನಂಬರ್ ಜೊತೆಗೆ. ಹೇಳಿ.
ಅಣ್ಣ 10 ಮಾಡಲ್ ಸೆಕೆಂಡ್ ಓನರ್ ಆಗಿದೆ A4 76,000 ಡ್ರಿವನ್ ಆಗಿದೆ ಅಣ್ಣ ಇದನ್ನು ಗಾಡಿ 76,000 ಕಿಲೋಮೀಟರ್ ಡ್ರಿವನ್ ಆಗಿರ್ತಕ್ಕಂಥ ಆಡಿ A4 ಇದು. ಅದರಲ್ಲೂ ನೋಡ್ಬೋದು ಟೈರ್ ಪ್ರೊಫೈಲ್ ಎಲ್ಲ ಓಕೆ, ನಿಮಗೆ ಸನ್ರೂಫ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಎಷ್ಟು ಓಡಿದೆ ಇದು? 76,000 ಓಡಿದೆ ಅಣ್ಣ. ಓಕೆ, ಆಟೋಮೆಟಿಕ್ ವೇರಿಯಂಟು, ಪ್ಯೂರ್ ಡೀಸೆಲ್ ಅಲ್ವಾ? ಪೆಟ್ರೋಲ್ ಇದು TFSI ಇದು ಪೆಟ್ರೋಲ್ ವೇರಿಯಂಟ್. ಓಕೆ, ಪೆಟ್ರೋಲ್ ವೆಹಿಕಲ್ A4 1.8 ಲೀಟರ್ ಇಂಜಿನ್ ಬರುತ್ತೆ. ಏನು ಪ್ರೈಸ್ ಹೇಳ್ತೀರಾ? ಇದನ್ನು ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಗಾಡಿ, ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. 6.5 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ ಈ ಗಾಡಿನ. 6.5 ಲಕ್ಷಕ್ಕೆ ಆಡಿ A4 ಸಿಗುತ್ತಾ? ಹೌದು. ಹಾಗೆ ಫೆರಾರಿ ರೆಡ್ ಕಲರ್ ಅಲ್ಲಿ ಒಂದು ಸ್ಕೋಡಾ ರ್ಯಾಪಿಡ್ ಕೂಡ ಅವೈಲೇಬಲ್ ಇದೆ. ಯಾರಾದ್ರೂ ತಗೊಳ್ಳೋರು ಲೋನ್ ಆಗಬೇಕು ಅಂತ ಹುಡುಕ್ತಾ ಇರೋರು ಈ ಗಾಡಿಗೆ ಲೋನ್ ಆಗುತ್ತೆ. ಮಾಡಲಿ ಅಣ್ಣ 2012 ಮಾಡಲು ಸ್ಕೋಡಾ ರ್ಯಾಪಿಡ್ ಆಕ್ಟಿವ್ 1.6 ಲೀಟರ್ ಇಂಜಿನ್ ಬರುತ್ತೆ ಅಣ್ಣ. ಇದು 1.6 ಲೀಟರ್ ಇಂಜಿನ್ ಬರುತ್ತೆ. ಹೌದು. ಎಕ್ಸ್ಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಬಾಡಿ ಇದೆ ಅಂತಾನೆ ಹೇಳ್ಬೋದು. ಸಿಂಗಲ್ ಸ್ಕ್ರಾಚ್ ಇಲ್ಲ ನೋಡ್ಬೋದು. ಆಮೇಲೆ ಟೈರ್ ಪ್ರೊಫೈಲ್ ಓಕೆ, ಒಂದು 70-60% ಟೈರ್ ಇದೆ. ಇಂಟೀರಿಯರ್ ಬಂತು ಅಂತ ಆದರೆ ನಿಮಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರ್ತಕ್ಕಂಥ ವೆಹಿಕಲು. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ, ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ, ಮ್ಯಾನ್ಯುವಲ್ ವೇರಿಯಂಟ್ ಇದಾಗಿರುತ್ತೆ. ಸ್ಕೋಡಾ ರ್ಯಾಪಿಡ್ ಏನು ಪ್ರೈಸ್ ಹೇಳ್ತೀರಾ? ಪ್ರೈಸ್ ಬಂದ್ಬಿಟ್ಟು 3,25,000 ಕೋಟಿಂಗ್ ಅಣ್ಣ. 2,95,000 ಗಾಡಿ ಮುಗಿಸ್ಕೊಡ್ತೀವಿ. 2,95,000 ರೂಪಾಯಿಗೆ ಆಗುತ್ತೆ ವಿತ್ ಲೋನ್ ಆಗ್ತಕ್ಕಂಥ ವೆಹಿಕಲ್. ಸ್ಕೋಡಾ ರ್ಯಾಪಿಡ್ ಫೆರಾರಿ ರೆಡ್ ಕಲರ್ ಅಲ್ಲಿ ಇದೆ ನೋಡಿ. ಜಸ್ಟ್ ಸೆಕೆಂಡ್ ಓನರ್ ಆಗಿದೆ. ಪಾರ್ಕಿಂಗ್ ಕ್ಯಾಮ್ರಾ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಹೌದು. ಒಂದು ಸ್ಕೋಡಾ ರ್ಯಾಪಿಡ್, ಅದರಲ್ಲೂ ನಿಮಗೆ ವಿತ್ ನ್ಯೂಲಿ ಪ್ಲೇಸ್ಮೆಂಟ್ ಲೋಗೋ ಜೊತೆಗೆ ಬರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. 17 ಮಾಡಲ್ ಆಗಿರುತ್ತೆ. ಹೌದಣ್ಣ, 17 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ನ್ಯೂ ಶೇಪ್ ಬರುತ್ತೆ. ಗ್ರಿಲ್ ನೀವು ತೋರಿಸ್ತಾ ಇರ್ಬೋದು ನಿಮ್ಮ ವ್ಯೂವರ್ಸ್ಗೆ. ಗ್ರಿಲ್ ಎಲ್ಲ ಚೇಂಜ್ ಬರುತ್ತೆ ಈ ಗಾಡಿಗೆ. ಓಕೆ, ಗ್ರಿಲ್ ಎಲ್ಲ ಚೇಂಜ್ ಬರುತ್ತೆ. ಆಮೇಲೆ ರೋಡ್ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿರುತ್ತೆ, ಲುಕ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹ್ಯಾಲೋಜಿನ್ ಲೈಟ್ ಅಲ್ಲೇ ಬರುತ್ತೆ. ಮತ್ತೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮಗೆ. ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ಮಾಡಲ್ ಇದಾಗಿರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ಮತ್ತು ಪ್ರೀಮಿಯಂ ಆಗಿದೆ ಅಂತಲೇ ಹೇಳ್ಬೋದು. ಕುಷನ್ ಫಿನಿಷಲ್ಲಿ ಸೀಟ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಬರ್ತಕ್ಕಂಥ ಡ್ಯಾಶ್ ಬೋರ್ಡ್ ಎಲ್ಲ ಕ್ಲೀನ್ ಆಗಿರ್ತಕ್ಕಂಥ ವೆಹಿಕಲ್ಲು. ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗ್ತಕ್ಕಂಥ ವೆಹಿಕಲ್ ಅಲ್ವಾ? 76,000 ಸಿಗುತ್ತೆ ಅಣ್ಣ. ಎಷ್ಟು ಹೊಡಿದೆ? 76,000 ಹೊಡಿದೆ ಗಾಡಿ. ಪ್ರೈಸ್ ಏನು ಹೇಳ್ತೀರಾ? ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. 595 ಕೋಟಿಂಗು, ಫೈನಲ್ ಟು ಫೈನಲ್ 5,45,000 ಈ ಗಾಡಿ ನಾ ಕೊಡ್ತೀನಿ. 5,45,000 ರೂಪಾಯಿಗೆ 17 ಮಾಡಲು ಸ್ಕೋಡಾ ರ್ಯಾಪಿಡ್ ಸಿಗುತ್ತೆ. ಇನ್ನೊಂದು ಸ್ಕೋಡಾ, ಅದು ಕೂಡ ಬ್ರ್ಯಾಂಡ್ ನ್ಯೂ ಲೋಗೋ, ಓಲ್ಡ್ ಶೇಪ್ ಅಲ್ಲ, ಇದು ನ್ಯೂ ಶೇಪ್ ಅಂತಾನೆ ಹೇಳ್ಬೋದು. ಅಣ್ಣ 15 ಮಾಡಲ್, ಇದನ್ನು ಸೆಕೆಂಡ್ ಓನರ್ ಗಾಡಿ. ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಅಣ್ಣ. 1.6 ಲೀಟರ್ ಆಂಬಿಷನ್ ಬರುತ್ತೆ ಇದು. 15 ಮಾಡಲ್. 15 ಮಾಡಲ್. ಓಕೆ, 15 ಮಾಡಲ್ ಸ್ಕೋಡಾ ರ್ಯಾಪಿಡ್, ಅದು ಕೂಡ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದು ಕೂಡ ಇದೆ. ಎಕ್ಸ್ಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ನೋಡಬಹುದು, ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. ನ್ಯೂ ಶೇಪ್ ಇದು ಬರುತ್ತೆ ನಿಮಗೆ. ಸ್ಟೇರಿಂಗ್ ವೀಲ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ಮಾಡಲು. ಬರೀ 74,000 ಕಿಲೋಮೀಟರ್ ಓಡಿರ್ತಕ್ಕಂಥ ಸ್ಕೋಡಾ ರ್ಯಾಪಿಡ್. ಏನ್ ಪ್ರೈಸ್ ಹೇಳ್ತೀರಾ? ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋದು 5 ಲಕ್ಷ. ಫೈನಲ್ ಟು ಫೈನಲ್ 4,45,000 ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. 4,45,000 ರೂಪಾಯಿಗೆ 15 ಮಾಡಲು ಸ್ಕೋಡಾ ರ್ಯಾಪಿಡ್ ನೋಡಿ. ಸ್ಕೋಡಾ ಒಂದು ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಇದೆ. ಹೌದು. ಇವನ್ ನಿಮಗೆ ಲಕ್ಸುರಿ ಸಡನ್ BMW ಆಡಿ ಎಲ್ಲ ಅದನ್ನು ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ, ಯಾಕಂದ್ರೆ ಅದೆಲ್ಲ ಸೆಡಾನ್ಗಳು. ಆಮೇಲೆ ಇನ್ನೊಂದು ಸ್ಕೋಡಾ ಇದೆ, ಇದು ಓಲ್ಡ್ ಲೋಗೋ ಬರುತ್ತೆ ನಿಮಗೆ. ಇದು ಬಾಸ್ ಗಾಡಿ. ಇದು ಬಾಸ್ 8055 ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಇಟ್ಕೊಂಡಿದ್ದಾರೆ ಕಸ್ಟಮರ್. ಬಾಸ್ ಅಂತ ಮಾಡ್ಕೋಬಹುದಾಗಿತ್ತು. ಸಿಲ್ವರ್ ಕಲರ್. ಹೇಳಿ. ಡೀಸೆಲ್ ವೇರಿಯಂಟ್ ಅಣ್ಣ ಇದು. ಡೀಸೆಲಾ? ಹೌದು. ಅಮ್ಮಮ್ಮ ಅಂದ್ರೆ ಮೈಲೇಜ್ 25 ವರೆಗೂ ಬರುತ್ತೆ. 25 ಮೈಲೇಜ್ ಬರುತ್ತೆ ಡೀಸೆಲ್ ಅಲ್ಲಿ. ಹೌದಾ? ಯಾವ ಮಾಡಲ್ ಅಂದೆ? 2013 ಮಾಡಲ್. 13 ಮಾಡಲು ನೋಡ್ಬೋದು. ಬಾಡಿ ಲೈನ್ ಕಂಡೀಷನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಟೈರ್ ಪ್ರೊಫೈಲ್ ಸ್ವಲ್ಪ ಕಡಿಮೆ ಇದೆ, 50-60% ಇದೆ. ಇಂಟೀರಿಯರ್ ಕೂಡ ಇದು ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಆಮೇಲೆ ಕಂಪನಿ ಫಿಟೆಡ್ ಆಗಿ ಏನೇನು ಬಂದಿದೆ ಅದೆಲ್ಲ ಹಾಗೆ ಇದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಚೇಂಜಸ್ ಆಗಿಲ್ಲ. ಸ್ಪಾಯ್ಲರ್ ಎಲ್ಲ ಬರುತ್ತೆ. 13 ಮಾಡಲು. ಪ್ರೈಸ್ ಏನು ಹೇಳ್ತೀರಾ? ಫೈನಲ್ ಟು ಫೈನಲ್ ಈ ಗಾಡಿ ನಾನು ನಿಮಗೆ 3,45,000 ಮುಗಿಸ್ಕೊಡ್ತೀನಿ. 3,45,000ಕ್ಕೆ 13 ಮಾಡಲು ಸ್ಕೋಡಾ ರ್ಯಾಪಿಡ್ ಡೀಸೆಲ್. ಹೌದು, ಡೀಸೆಲ್. ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನೋಡಿ. ಬಿಡಕ್ಕೆ ಹೋಗ್ಬೇಡಿ. ಈ ಪ್ರೈಸ್ನೆಲ್ಲ ಆರಾಮಾಗಿ ನೀವು ಕ್ಯಾಚ್ ಮಾಡ್ಕೊಬಹುದು. ಬಿಕಾಸ್ ನಿಮಗೆ ಆಚೆ ಕಡೆ ಹೋದ್ರೆ ಈ ಪ್ರೈಸ್ಗೆಲ್ಲ ಸ್ಕೋಡಾ ರ್ಯಾಪಿಡ್ಗಳು ಸಿಗೋದೇ ಇಲ್ಲ. ಒಳ್ಳೆ ಪ್ರೈಸ್ಗಿದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಓಕೆ, ಡ್ಯುಯಲ್ ಶೇಡ್ಸ್ ಅಲ್ಲಿ ಬರುತ್ತೆ ನಿಮಗೆ. ಹೇಳಿ. ಇದು ಕೂಡ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ. ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ ಅಣ್ಣ. ಇದು 2011 ಮಾಡಲ್, 1.5 ಲೀಟರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 11 ಮಾಡಲ್ ವೆಂಟೋ ಹೈಲೈನ್ ಬರುತ್ತೆ. ಹೈಲೈನ್ ಟಾಪ್ ಎಂಡ್. ಇದು ಕೂಡ ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಇದು ಕೂಡ ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಏನು ಪ್ರೈಸ್ ಹೇಳ್ತೀರಾ? ಅಣ್ಣ ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ 3,95,000 ಕೋಟಿಂಗು, 3,45,000 ಆಫರ್ ಪ್ರೈಸ್ ಅಲ್ಲಿ ಬಿಟ್ಟು ಕೊಡ್ತಾ ಇದ್ದೀನಿ. 3,45,000ಕ್ಕೆ ಟಾಪ್ ಎಂಡ್ ಮಾಡಲು ಹೈಲೈನ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಸಿಗುತ್ತೆ. ಅದರಲ್ಲೂ ಆಟೋಮೆಟಿಕ್ ಸಿಗುತ್ತೆ ನೋಡಿ. ಹೌದು, ಸೂಪರ್. ನೆಕ್ಸ್ಟ್ ಸ್ಕಾಲಾ ಅಣ್ಣ. ಬ್ಲ್ಯಾಕ್ ಸ್ಕಾಲಾ. ಓಕೆ, ಬ್ಲ್ಯಾಕ್ ಕಲರ್ ವೇರಿಯಂಟು ಸ್ಕಾಲಾ ಸಿಗುತ್ತೆ ನಿಮಗೆ. ರೆನಾಲ್ಟ್ ಸ್ಕಾಲಾ
ಗಾಡಿ ಬಾಡಿ ಲೈನ್ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇದು ಕೂಡ ಟಾಪ್ ಎಂಡ್ ಮಾಡಲ್ ಬರ್ತಕ್ಕಂಥದ್ದು. ಮ್ಯಾಗ್ವಿಲ್ ಎಲ್ಲ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡ್ಬೋದು ಇದರಲ್ಲಿ ಕೂಡ. ಎಕ್ಸ್ಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ಅಲ್ಲಿ ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರ್ತಕ್ಕಂಥ ಮ್ಯಾನ್ಯುವಲ್ ವೇರಿಯಂಟ್ ಇದಾಗಿರುತ್ತೆ. ಎಷ್ಟು ಓಡಿದೆ ಅಣ್ಣ? 13 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಅಣ್ಣ ಇದು. 13 ಮಾಡಲ್ ಸಿಂಗಲ್ ಓನರಾ? ಹೌದು. ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋದು 3,25,000 ಕೋಟಿಂಗ್. ಅದು ಫೈನಲ್ ಟು ಫೈನಲ್ 2,85,000 ಕೊಟ್ಬಿಡ್ತೀನಿ. 2,85,000 ರೆನಾಲ್ಡ್ ಸ್ಕಾಲಾ, ಅದರಲ್ಲೂ ಸಿಂಗಲ್ ಓನರ್ 13 ಮಾಡಲ್ ಸಿಗುತ್ತೆ. ಲೋನ್ ಬೇಕು ಅಂದ್ರೆ ಲೋನು ಆಗ್ಬಿಡುತ್ತೆ. ಆರಾಮಾಗಿ ಒಂದು 30-50,000 ತಂದ್ರೆ ಲೋನ್ ಆಗ್ಬಿಡುತ್ತೆ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನೋಡಿ. ಅದರಲ್ಲೂ 13 ಮಾಡಲ್ ಕೊಡ್ತಾ ಇದ್ದಾರೆ. ಟಾಪ್ ಎಂಡ್ ಮಾಡಲ್, ಅದರಲ್ಲೂ ಬೇಸ್ ವೇರಿಯಂಟ್ ಅಂತೂ ಅಲ್ವೇ ಅಲ್ಲ. ನೆಕ್ಸ್ಟ್ ಹೋಂಡಾ ಸಿಟಿ ಬೇಕು ಅಂದ್ರೆ ಹೋಂಡಾ ಸಿಟಿ ಕೂಡ ಅವೈಲೇಬಲ್ ಇದೆ. ಹೇಳಿ. ಹೋಂಡಾ ಸಿಟಿ 2010 ಮಾಡಲ್ ಐವಿ ಟೆಕ್ ವಿ ವೇರಿಯಂಟ್ ಬರುತ್ತೆ, ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಇದು ಕೂಡ ವಿ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಮತ್ತು ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಎಕ್ಸ್ಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಇನ್ಶೂರೆನ್ಸ್ ಎಸ್ ಎಲ್ಲ ರನ್ನಿಂಗ್ ಐತೆ ಗಾಡಿ, ಎಲ್ಲವೂ ರನ್ನಿಂಗ್ ಇರ್ತಕ್ಕಂಥ ವೆಹಿಕಲ್. ಡಾಕ್ಯುಮೆಂಟ್ಸ್ಗೆ ಏನು ತೊಂದರೆ ಇಲ್ಲ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಸ್ಟೇಡಿಯಂ ಮೌಂಟ್ ಕಟಲ್ ಬರುತ್ತೆ. ಆಮೇಲೆ ಮ್ಯಾನ್ಯುವಲ್ ವೇರಿಯಂಟ್ ಇದಾಗಿರುತ್ತೆ. ಏನು ಪ್ರೈಸ್ ಹೇಳ್ತಪ್ಪ ಇದು? ಅಣ್ಣ 325 ಕೋಟಿಂಗ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 2,95,000 ಕೊಡ್ಬಿಡ್ತೀವಿ. 2,95,000 12 ಮಾಡಲ್. ಹೌದಣ್ಣ. 10 ಮಾಡಲ್ ಅಣ್ಣ. 10 ಮಾಡಲ್. ಇದು 13 ಮಾಡಲ್, ಇದು 10 ಮಾಡಲ್. ಓಕೆ, ಇದು 10 ಮಾಡಲ್ ಬರುತ್ತೆ ನಿಮಗೆ. ನಿಸಾನ್ ಸನ್ನಿ ಅಣ್ಣ, ಇದನ್ನು ಬಂದ್ಬಿಟ್ಟು 13 ಮಾಡಲ್ ಸಿಂಗಲ್ ಓನರ್ ಗಾಡಿ. ಆವಾಗಲೇ ನನ್ನ ಬಾಯಿ ಹೊರಡಲಿಲ್ಲ. ನಿಸಾನ್ ಟಿಯಾನಾ ಏನು ನೋಡಿದ್ರೆ ಅದೇ ಥರ ಗಾಡಿ ಇದು ಬರುತ್ತೆ. ಆಮೇಲೆ ಅದು ಸ್ಪೇಷಿಯಸ್ ಆಗಿ ಬರುತ್ತೆ, ಲಕ್ಸುರಿ ಸಡನ್ ಬರುತ್ತೆ. ಇದು ಯಾವ ಮಾಡಲ್ ಅಂದ್ರೆ? 13 ಮಾಡಲ್ ಸಿಂಗಲ್ ಓನರ್. ಇದು 13 ಮಾಡಲ್ ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲು ಮತ್ತೆ ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ಮಾಡಲ್ ಇದಾಗಿರುತ್ತೆ. ಟೈರ್ ಪ್ರೊಫೈಲ್ ಚೆನ್ನಾಗಿದೆ, ಎಕ್ಸ್ಟೀರಿಯರ್ ಚೆನ್ನಾಗಿದೆ ನೋಡಿ. ಡೋರ್ ಹ್ಯಾಂಡಲ್ ಎಲ್ಲ ಕ್ರೋಮ್ ಫಿನಿಶ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ರಿಕ್ವೆಸ್ಟ್ ಸೆನ್ಸರ್ ಎಲ್ಲ ಬರುತ್ತೆ ನಿಮಗೆ. ಆಮೇಲೆ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಕುಷನ್ ಫಿನಿಶ್ ಅಲ್ಲಿ ಸೀಟ್ ಇದೆ, ಸೀಟಲ್ಲಿ ವೆರೆಂಟೈರ್ ಆಗಿಲ್ಲ. ತುಂಬ ಚೆನ್ನಾಗಿದೆ. ಇಂಟೀರಿಯರ್ ತುಂಬ ವೆಲ್ ಮೇಂಟೈನ್ ಆಗಿದೆ. ಎಕ್ಸ್ಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ 13 ಮಾಡಲ್ ಅಲ್ವಾ? 13 ಮಾಡಲ್. ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ 3,75,000 ಕೋಟಿಂಗು. ಆಫರ್ ಪ್ರೈಸ್ 2,95,000 ಕೊಡ್ತಾ ಇದ್ದೀವಿ. 2,95,000 13 ಮಾಡಲ್ ನಿಸಾನ್ ಸನ್ನಿ. ಓಕೆ, ನಿಸಾನ್ ಸನ್ನಿ. ಇವತ್ತು ಯಾಕೋ ಬಾಯೇ ಹೊರಳ್ತಾ ಇಲ್ಲಪ್ಪ. i10 ಬನ್ನಿ. ಆಯ್ತು, i10 ಈ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ. ಇದು ರೆಡ್ಡು ಅಲ್ಲ, ಮೆರೂನು ಅಲ್ಲ, ಒಂಥರ ಚೆನ್ನಾಗಿದೆ. ಲೈಟ್ ಬೆಳಕಿಗೆ ಏನೋ ಹಂಗೆ ಕಾಣ್ತಿದೆ ಏನೋ ಗೊತ್ತಿಲ್ಲ. ಹೇಳಿ ಅಣ್ಣ. 15 ಮಾಡಲ್ i10 ಸ್ಪೋರ್ಟ್ಸ್. ಗಾಡಿ ಬಂದ್ಬಿಟ್ಟು 56,000 ಡ್ರಿವನ್ ಆಗಿದೆ ಅಣ್ಣ. ಬರೀ 56,000 ಓಡಿದೆ. 56,000 ಓಡಿದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ ಕಸ್ಟಮರ್. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಅಂತ ಇಂಟೀರಿಯರ್ ತೋರಿಸ್ತೀನಿ. ಎಕ್ಸ್ಟೀರಿಯರ್ ಅಲ್ಲಿ ನಿಮಗೆ ಕ್ರೋಮ್ ಫಿನಿಶಿಂಗ್ ಎಲ್ಲ ತುಂಬಾನೇ ಮಾಡಿಸ್ಕೊಂಡಿದ್ದಾರೆ, ಸ್ಪೋರ್ಟಿ ಲುಕ್ ಅಲ್ಲಿ ಮಾಡಿದ್ದಾರೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಇದು ಕೂಡ ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ, ಪ್ಯೂರ್ ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ. 15 ಮಾಡಲು. ಏನು ಪ್ರೈಸ್ ಹೇಳ್ತೀರಾ? 3,25,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 2,95,000 ಮುಗಿಸ್ಕೊಡ್ತೀವಿ. 2,95,000 15 ಮಾಡಲು i10 ಸಿಗುತ್ತೆ ನೋಡಿ. ಹೋಂಡಾ ಬ್ರಿಯೋ. ಇದನ್ನು ಆಟೋಮೆಟಿಕ್ ಲೇಡೀಸ್ಗೆ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ಅಣ್ಣ. ಇದು ಒಳ್ಳೆ ಗಾಡಿ. ಇದು ಸಿಟಿ ಕಂಡೀಷನ್ಗೆ ತುಂಬಾ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಅದು ಕೂಡ ಟಾಪ್ ಎಂಡ್ ಮಾಡಲ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ, ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ಮಾಡಲ್ ವೆಹಿಕಲ್. ಹೋಂಡಾ ಬ್ರಿಯೋ ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಆಟೋಮೆಟಿಕ್ ವೇರಿಯಂಟ್ ಇದಾಗಿರುತ್ತೆ. ಹೋಂಡಾ ಬ್ರಿಯೋ ಆಟೋಮೆಟಿಕ್ ವೇರಿಯಂಟ್. ಮಾಡಲ್ ಏನಂದ್ರೆ 15 ಮಾಡಲ್ ಸೆಕೆಂಡ್ ಓನರ್. 15 ಮಾಡಲ್. 86,000 ಓಡಿದ ಗಾಡಿ. ಎಷ್ಟು? 86,000 ಓಡಿದೆ ಆಟೋಮೆಟಿಕಲಿ. ಏನು ಪ್ರೈಸ್ ಹೇಳ್ತೀರಾ? ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇದ್ರು 4,50,000. ಫೈನಲ್ ಟು ಫೈನಲ್ 3,85,000 ಆಟೋಮೆಟಿಕ್ ಗಾಡಿ ಕೊಡ್ತೀವಿ. 3,85,000 ರೂಪಾಯಿ ಸಿಗುತ್ತೆ ನೋಡಿ. ಅದರಲ್ಲೂ 15 ಮಾಡಲ್ ಹೋಂಡಾ ಬ್ರಿಯೋ ಆಟೋಮೆಟಿಕ್ ಸಿಗುತ್ತೆ. ಸೂಪರ್. ನೆಕ್ಸ್ಟ್ ಇನ್ನೊಂದು ಟೊಯೋಟಾ ಕೊರೋಲಾ ಆಲ್ಟೀಸ್ ನೋಡ್ತಾ ಇರೋರಿಗೆ, ಅದರಲ್ಲೂ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ. ಹೌದು. 15 ಮಾಡಲ್ ಸಿಂಗಲ್ ಓನರ್ ಗಾಡಿ ಬಂದ್ಬಿಟ್ಟು 49,000 ಡ್ರಿವನ್ ಆಗಿದೆ. ರೆಕಾರ್ಡೆಡ್ ಸಿಂಗಲ್ ಓನರ್ ಗಾಡಿ. 15 ಮಾಡಲ್ ಸಿಂಗಲ್ ಓನರ್ 49,000 ರೆಕಾರ್ಡೆಡ್. ಅದರಲ್ಲೂ ಡೀಸೆಲ್ ವೆಹಿಕಲ್ ಟೊಯೋಟಾ ಕೊರೋಲಾ ಆಲ್ಟೀಸ್ ಸಿಗ್ತಾ ಇದೆ. ಆ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಟೈರ್ ಪ್ರೊಫೈಲ್ ಸ್ವಲ್ಪ ಫ್ರಂಟ್ ಕಡಿಮೆ ಇದೆ, ಬ್ಯಾಕ್ ಸೈಡ್ ಒಂದು 50% ಇದೆ. ಇಂಟೀರಿಯರ್ ಕೂಡ ಲಕ್ಸುರಿಯಸ್ ಆಗಿ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಬರ್ತಕ್ಕಂಥ ಪ್ರೀಮಿಯಂ ವೆಹಿಕಲ್ ಇದಾಗಿರುತ್ತೆ ಅಂತಾನೆ ಹೇಳ್ಬೋದು. ಕಪ್ ಫೋಲ್ಡರ್ಸ್ ಎಲ್ಲ ನೋಡ್ಬೋದು ನಿಮಗೆ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ವೆಹಿಕಲ್. ಏನು ಪ್ರೈಸ್ ಹೇಳ್ತೀರಾ ಬೈ ಇದು? ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ 8,95,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 8,50,000 ಮುಗಿಸ್ಕೊಡ್ತೀನಿ. 8,50,000. ಹೌದು. ಇನ್ನೊಂದು ಟೊಯೋಟಾ ಆಲ್ಟೀಸ್ ಇದೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು 2011 ಮಾಡಲ್ ಸೆಕೆಂಡ್ ಓನರ್. 1.8 ಜೆ ವೇರಿಯಂಟ್ ಬರುತ್ತೆ ಗಾಡಿ. ಇದು ಯಾವುದು? 1.8 ಲೀಟರ್ ಇಂಜಿನ್. 1.8 ಲೀಟರ್ ಇಂಜಿನ್ ಬರುತ್ತಾ? ಓಕೆ, ಸೂಪರ್. ಇದು ಕೂಡ ಟಾಪ್ ಎಂಡ್ ಮಾಡಲು. ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಮ್ಯಾಗ್ವಿಲ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರತಕ್ಕಂಥ ವೆಹಿಕಲ್. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರತಕ್ಕಂಥ, ಲೆದರ್ ಸೀಟ್ಸ್ ಇರ್ತಕ್ಕಂಥ ಟಾಪ್ ಎಂಡ್ ಮಾಡಲು ಇದು ಕೂಡ ಆಗಿರುತ್ತೆ. 11 ಮಾಡಲ್ ಆಗಿರುತ್ತೆ ಅಲ್ವಾ? ಹೌದು. ಸಿಂಗಲ್ ಓನರ್, ಸೆಕೆಂಡ್ ಓನರ್. ಪ್ರೈಸ್ ಏನು ಹೇಳ್ತೀರಾ? 3,45,000 ಮುಗಿಸ್ಕೊಡ್ತೀನಿ. 3,45,000 ರೂಪಾಯಿಗೆ. ಹೌದು. ಓಕೆ, 3,45,000 ರೂಪಾಯಿಗೆ ಟೊಯೋಟಾ ಕೊರೋಲಾ ಆಲ್ಟೀಸ್ ಸಿಗುತ್ತೆ. 3,45,000 ರೂಪಾಯಿಗೆ ಟಾಪ್ ಎಂಡ್ ಮಾಡಲು. ನೆಕ್ಸ್ಟು
ರೆನಾಲ್ಡ್ ಸ್ಕಾಲಾ 16 ಮಾಡೆಲ್ ಇದು. ರೆನಾಲ್ಟ್ ಸ್ಕಾಲಾ ಓಕೆ 16 ಮಾಡೆಲ್ ಸಿಂಗಲ್ ಓನರ್ ಗಾಡಿ. 16ನೇ ಮಾಡಲ್ ಸಿಂಗಲ್ ಓನರ್ ರೆನಾಲ್ಟ್ ಸ್ಕಾಲಾ ಸಿಗುತ್ತೆ ನೋಡಿ. ಅದು ಕೂಡ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ನೋಡ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಜೊತೆಗೆ ಮ್ಯಾಗ್ವಿಲ್ ಎಲ್ಲ ಚೆನ್ನಾಗಿದೆ. ಇದು ಕೂಡ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದರಲ್ಲೂ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. 4 ಡೋರ್ ಪವರ್ ವಿಂಡೋ ಮ್ಯಾನ್ಯುವಲ್ ವೇರಿಯಂಟ್ ಇದಾಗಿರುತ್ತೆ. ಟಾಪ್ ಅಂಡ್ ಮಾಡಲು ರೆನಾಲ್ಟ್ ಸ್ಕಾಲಾ RXL. ಏನು ಪ್ರೈಸ್ ಹೇಳ್ತೀರಪ್ಪ? 4,95,000 ಕೋಟಿಂಗು, 4,25,000 ಕ್ಲೋಸಿಂಗು. 4,25,000 16 ಮಾಡಲು. 16 ಮಾಡೆಲ್ ಸಿಂಗಲ್ ಓನರ್. 16ನೇ ಮಾಡಲು ಸಿಂಗಲ್ ಓನರ್ 4,25,000ಗೆ ಸಿಗುತ್ತೆ ನೋಡಿ. ಟಾಪ್ ಎಂಡ್ ಮಾಡಲು ಅದರಲ್ಲೂ ಸೂಪರ್ ಒಳ್ಳೆ ಪ್ರೈಸಲ್ಲಿ ಇದೆ. ನೆಕ್ಸ್ಟ್ ನಿಸಾನ್ ಟೆರಾನೋ. ಡೀಸೆಲ್ ವೇರಿಯಂಟು. ಡೀಸೆಲ್ ವೇರಿಯಂಟ್ ಇದು. ಓಕೆ ಮಾಡಲು 16 ಮಾಡೆಲ್ ಸೆಕೆಂಡ್ ಓನರ್ 1 lakh ಡ್ರಿವನ್ ಆಗಿದೆ. ಡೀಸೆಲ್ ವೇರಿಯಂಟ್ ಅಲ್ವಾ? ನಿಸಾನ್ ಟೆರಾನೋ ಸಿಗುತ್ತೆ ನೋಡಿ. 16 ಮಾಡಲು ಡೀಸೆಲ್ ಸೆಕೆಂಡ್ ಓನರ್ ಆಗಿದೆ. ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಇದು ಕೂಡ ಮ್ಯಾಗ್ವಿಲ್ ಎಲ್ಲ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಕೂಡ 4 ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ. ಇಂಟೀರಿಯರ್ ಅಲ್ಲಿ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ಲೆದರ್ ಸೀಟ್ಸ್ ಇರತಕ್ಕಂಥ ಪ್ಯೂರ್ ಲೆದರ್ ಸೀಟ್ಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ನಿಸಾನ್ ಟೆರಾನೋ ಏನು ಪ್ರೈಸ್ ಹೇಳ್ತೀರಾ? 6,95,000 ಕೋಟಿಂಗು. ಫೈನಲ್ ಟು ಫೈನಲ್ 6,45,000 ಮುಗಿಸ್ಕೊಡ್ತೀನಿ. ಈಗ 6,45,000ಕ್ಕೆ 17 ಮಾಡಲ 16 ಮಾಡಲ್ ಟಾಪ್ ಎಂಡ್ ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಡೀಸೆಲ್ ವೇರಿಯಂಟ್. ಹೋಂಡಾ CRV ಯಾರಾದರೂ ನೋಡ್ತಾ ಇದ್ದಾರೆ ನೋಡಿ, ಟಾಪ್ ಎಂಡ್ ಮಾಡಲ್ ಸಿಗುತ್ತೆ. ಆಕ್ಚುಲಿ SUV ಸೆಗ್ಮೆಂಟ್ ಅಲ್ಲಿ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಒಂದು SUV ಫೀಲ್ ಮಾಡಬೇಕು, XUV ತರ ಕಾರ್ಗಳು ಸಿಗಬೇಕು ಅಂತ ಹೇಳಿದ್ರೆ ಈ ಗಾಡಿನ ಆರಾಮಾಗಿ ಪ್ರಿಫರ್ ಮಾಡಬಹುದು. ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಹೌದು ಸರ್. ಮಾಡಲು 2007 ಮಾಡಲ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು. ಗಾಡಿ ಬಂದ್ಬಿಟ್ಟು 95,000 ಡ್ರಿವನ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ. ಬಾಡಿ ಲೈನ್ ತೋರಿಸ್ಕೊಳ್ಳಿ ನಿಮ್ಮ ವ್ಯೂವರ್ಸ್ಗೆ. ಬ್ಲ್ಯಾಕ್ ಕಲರ್ ಮತ್ತೆ ರೈಟ್ ಲೈಟ್ ರಿಫ್ಲೆಕ್ಷನ್ ಆಗ್ತಾ ಇದೆ. ಪ್ರೊಜೆಕ್ಟರ್ ಹೆಡ್ಲಾಂಪ್ಸ್ ಎಲ್ಲ ಆಗಿನ ಕಾಲದಲ್ಲೇ ನಿಮಗೆ ಸಿಗ್ತಾ ಇರ್ತಕ್ಕಂಥ ಟಾಪ್ ಎಂಡ್ ಮಾಡಲು. ಆಗಿನ ಟೈಮಲ್ಲಿ ಒಂದು ಲಕ್ಸುರಿಯಸ್ SUV ವೆಹಿಕಲ್ ಅಂತಲೇ ಹೇಳ್ಬೋದು. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸು ಮತ್ತು ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಮ್ ಆಗಿದೆ. ನೋಡ್ಬೋದು ಏನೊಂದು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಏನೊಂದು XUV ಲೈಕ್ ನಿಮಗೆ ಆಡಿ ಗಿಡಿ ಇಂಟೀರಿಯರ್ ಯಾವ ಥರ ಬರುತ್ತೆ ಅದೇ ಥರ ಬರುತ್ತೆ ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಹೇಳ್ತೀರಪ್ಪ ಇದಕ್ಕೆ? ಪ್ರೈಸ್ ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 3,95,000. ಫೈನಲ್ ಟು ಫೈನಲ್ 3,45,000ಗೆ ಈ ಗಾಡಿ 3,45,000ಕ್ಕೆ ಟಾಪ್ ಎಂಡ್ ಮಾಡಲು. ಅದರಲ್ಲೂ ನಿಮಗೆ ಹೋಂಡಾ CRV ಸಿಗುತ್ತೆ. 4x4 ಇದು. 4x4 ಅದರಲ್ಲೂ ಟಾಟಾ ನೆಕ್ಸಾನ್ ಹೇಳಿ. ಇದು ಬಂದ್ಬಿಟ್ಟು ಟಾಟಾ ನೆಕ್ಸಾನ್ XMA ವೇರಿಯಂಟ್. 19 ಮಾಡಲು ಸಿಂಗಲ್ ಓನರ್ 46,000 ಡ್ರಿವನ್ ಆಗಿದೆ ಗಾಡಿ. 19 ಮಾಡಲು ಸಿಂಗಲ್ ಓನರ್ 46,000 ಓಡಿದೆ. ಪೆಟ್ರೋಲ್ ವೇರಿಯಂಟ್. ಇದು ಪೆಟ್ರೋಲ್ ವೇರಿಯಂಟ್. ನೋಡಬಹುದು ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ. ಓವರ್ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 19 ಮಾಡಲ್ ಆಗಿರುತ್ತೆ. ನಿಮಗೆ ಬ್ರ್ಯಾಂಡ್ ನ್ಯೂ ಇಂಟೀರಿಯರ್ ಸಮೇತ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ನೋಡಬಹುದು ಪ್ರೀಮಿಯಂ ಇಂಟೀರಿಯರ್ ಇದೆ ಅಂತಾನೆ ಹೇಳ್ಬೋದು. ಸಿಂಗಲ್ ಏರ್ ಬ್ಯಾಗ್ ಬರುತ್ತಾ? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ 6,95,000 ನಾವು ಕೋಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ ಆಫರ್ ಪ್ರೈಸ್ 6,45,000ಗೆ ಮುಗಿಸ್ಕೊಡ್ತೀನಿ. 6,45,000 ರೂಪಾಯಿಗೆ 19 ಮಾಡಲ್ ಸಿಂಗಲ್ ಓನರ್ ಸಿಗುತ್ತೆ ನೋಡಿ. ಬರೀ 46,000 ಓಡಿದೆ. ಬರೀ 46,000 ಓಡಿದೆ ನೋಡಿ. ಸೂಪರ್ ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಹಾಗೆ ಯಾರಾದರೂ MG ಹೆಕ್ಟರ್ ಹುಡುಕ್ತಾ ಇದ್ರೆ ಅದು ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಇದು ಬಂದ್ಬಿಟ್ಟು MG ಹೆಕ್ಟರ್ 2020 ಮಾಡಲು ಸೆಕೆಂಡ್ ಓನರು 1.5 ಲೀಟರ್ ಸೂಪರ್ ಎಡಿಷನ್ MT ಬರುತ್ತೆ ಇದು. ಹೌದಾ? ಹೌದು. 1.5 ಲೀಟರ್ ಅದರಲ್ಲೂ ಟಾಪ್ ಎಂಡ್ ಮಾಡಲು MG ಹೆಕ್ಟರ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಮ್ಯಾಗ್ವಿಲ್ ಎಲ್ಲ ಚೆನ್ನಾಗಿದೆ. ಓವರ್ ಬಾಡಿ ಲೈನಲ್ಲಿ ನೋಡ್ಬೋದು. ಸಿಂಗಲ್ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗೋದಿಲ್ಲ. ತುಂಬ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ಸೆಂಟರ್ ಕನ್ಸೋಲ್ ನೋಡ್ಬೋದು. 10 ಇಂಚ್ನ ಇನ್ಫೋಟೈನ್ಮೆಂಟ್ 12 ಇಂಚ್ ಬರುತ್ತೆ ಐ ಥಿಂಕ್. 12 ಇಂಚ್ನ ಇನ್ಫೋಟೈನ್ಮೆಂಟ್ ವರ್ಟಿಕಲ್ಲಿ ಪ್ಲೇಸ್ಡ್ ಅಂತಾನೆ ಹೇಳ್ಬೋದು. ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರ್ತಕ್ಕಂಥದ್ದು. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಇದರಲ್ಲಿ ಒಂದೇ ಒಂದು ಮಿಸ್ಸಿಂಗ್ ಅಂತ ಹೇಳಿದರೆ ನಿಮಗೆ ಮೂನ್ ರೂಫ್ ಸನ್ ರೂಫ್ ಅಂತ ಬರೋದಿಲ್ಲ ಅಂತಲೇ ಹೇಳ್ಬೋದು. MG ಹೆಕ್ಟರು ಮಿಡ್ ವೇರಿಯಂಟ್ ಆಗುತ್ತೆ. ಇದು ಏನು ಪ್ರೈಸ್ ಹೇಳ್ತೀರಾ ಬೈ? ಇದು ಪ್ರೈಸಿಂಗ್ ಬಂದ್ಬಿಟ್ಟು ಈ MG ಹೆಕ್ಟರ್ಗೆ 11,75,000 ಕೋಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ 11,35,000ಗೆ ಮುಗಿಸ್ಕೊಡ್ತೀನಿ. 11,35,000 ರೂಪಾಯಿಗೆ. ಯಾವ ಮಾಡಲ್ ಅಂದ್ರೆ 20 ಮಾಡಲ? 20 ಮಾಡಲು ಸೆಕೆಂಡ್ ಓನರ್ 51,000 ಡ್ರಿವನ್ ಆಗಿದೆ. 51,000 ಡ್ರಿವನ್ ಆಗಿರ್ತಕ್ಕಂಥ MG ಹೆಕ್ಟರು 11,35,000ಕ್ಕೆ. ಹಾಗೆ ಸ್ಕೋಡಾ ಫಾಬಿಯಾ ಒಂದು ಅವೈಲೇಬಲ್ ಇದೆ. ಹೇಳಿ ಅಣ್ಣ. ಇದು ಬಂದ್ಬಿಟ್ಟು ಸ್ಕೋಡಾ ಫ್ಯಾಬಿಯಾ 1.2 ಲೀಟರ್ ಇಂಜಿನ್. ನೀವು ನೋಡಿರ್ತೀರ, ಇದು 1.6 ಲೀಟರ್ MP ಇಂಜಿನ್. ಇದು ಲಿಮಿಟೆಡ್ ಎಡಿಷನ್ ಗಾಡಿ. ಲಿಮಿಟೆಡ್ ಎಡಿಷನ್ 1.6 ಲೀಟರ್ ಲಿಮಿಟೆಡ್ ಎಡಿಷನ್ ವೆಹಿಕಲ್. ಅದು ಸ್ಕೋಡಾ ಫಾಬಿಯಾ ಸಿಗುತ್ತೆ. ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು 80% ಟೈರ್ ಇದೆ. ಮ್ಯಾಗ್ವಿಲ್ ಎಲ್ಲ ನೋಡ್ಬೋದು. ಮ್ಯಾಗ್ವಿಲ್ ಕೂಡ ಬರುತ್ತೆ. ಇದರಲ್ಲಿ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಇಟ್ಸ್ ಎಲ್ಲ ಬರತಕ್ಕಂಥ ವೆಹಿಕಲ್ ಸ್ಕೋಡಾ ಫಾಬಿಯಾ 1.6 ಅಲ್ವಾ? 1.6 ಲೀಟರ್ ಟಾಪ್ ಆಫ್ ದ ಲೈನ್ ವೇರಿಯಂಟ್. ಏನು ಪ್ರೈಸ್ ಹೇಳ್ತೀರಾ? ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ 3,25,000 ನಾವು ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 2,95,000ಗೆ ಕೊಡ್ಸ್ಬಿಟ್ಟು 2,95,000ಕ್ಕೆ. ಮಾಡಲ್ ಏನಂದ್ರೆ 10 ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ. ಓಕೆ, 2,95,000ಕ್ಕೆ ಸ್ಕೋಡಾ ಫಾಬಿಯಾ 1.6 ಲೀಟರ್ ಬರುತ್ತೆ ನಿಮಗೆ.
ಅದರಲ್ಲೂ ಲಿಮಿಟೆಡ್ ಎಡಿಷನ್ನು. ಹಾಗೆ ಹುಂಡೈ i20 ಬೇಕು ಅಂದರೆ ಅದು ಕೂಡ ಅವೈಲೇಬಲ್ ಇದೆ. ಹೇಳಿ. 19 ಮಾಡಲ್ಲು ಹ್ಯುಂಡೈ i20 ನ್ಯೂ ಶೇಪ್ ಬರುತ್ತೆ, ಆಪಲ್ ಕಟ್ ಶೇಪು, 80,000 ಡ್ರಿವನ್ ಆಗಿದೆ ಗಾಡಿ. 19 ಮಾಡಲು. ಹೌದು. 80,000 ಓಡಿದೆ ಅಂತ ನೋಡಿ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನೋಡ್ಬೋದು. KA23 ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್, ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ. ಆಮೇಲೆ ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಸಿಂಗಲ್ ಸ್ಕ್ರಾಚ್ ಇಲ್ಲ, ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಆಮೇಲೆ ಇಂಟೀರಿಯರಲ್ಲಿ ಟಾಪ್ ಆಫ್ ದ ಲೈನ್ ಆಗಿರೋದ್ರಿಂದ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ, ಮ್ಯಾನುವಲ್ ವೇರಿಯಂಟ್ ಇದಾಗಿರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ, ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಓವರಾಲ್ ಬಾಡಿ ಲೈನ್ ಕೂಡ ತುಂಬ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. 19 ಮಾಡಲ್. ಪ್ರೈಸ್ ಏನು ಹೇಳ್ತೀರಾ? ಫೈನಲ್ ಟು ಫೈನಲ್ 6,45,000ಗೆ ಮುಗಿಸ್ಕೊಡ್ತೀನಿ. 19 ಮಾಡಲ್ ಗಾಡಿ 6,45,000ಕ್ಕೆ 19 ಮಾಡಲ್ i20 ಆಗುತ್ತೆ ನೋಡಿ. ಅದರಲ್ಲೂ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಹಾಗೆ ಅಸೆಂಟ್ ಹುಂಡೈ ಅಸೆಂಟ್ ಒಂದು ಅವೈಲೇಬಲ್ ಇದೆ. ಹೇಳಿ. 2015 ಮಾಡಲು SX ವೇರಿಯಂಟ್ ಬರುತ್ತೆ, ಆಟೋಮೆಟಿಕ್ ವೇರಿಯಂಟು. ಗಾಡಿ ಬಂದ್ಬಿಟ್ಟು 80,000 ಡ್ರಿವನ್ ಆಗಿದೆ. 15 ಮಾಡಲು 80,000 ಡ್ರಿವನ್ ಆಗಿದೆ. ಸೆಕೆಂಡ್ ಓನರ್? ಸಿಂಗಲ್ ಓನರ್ ವೆಹಿಕಲ್. ಟಾಪ್ ಎಂಡ್ ಮಾಡಲ್ ಬರುತ್ತೆ. ಇದು ಕೂಡ ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು. ಕಂಪನಿ ಫಿಟೆಡ್ ಆಗಿ ಏನೇನು ಬರುತ್ತೆ ಅದೆಲ್ಲ ಬಂದ್ಬಿಡುತ್ತೆ. ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಎಂಜಿನ್ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ನಿಮಗೆ. ಇದರಲ್ಲಿ ಕೂಡ ಟಾಪ್ ಆಫ್ ದ ಲೈನ್ ಆಗಿರೋದ್ರಿಂದ ನಿಮಗೆ ಎಲ್ಲ ಥರ ಆಪ್ಷನ್ ಬರುತ್ತೆ ಅಂತಲೇ ಹೇಳ್ಬೋದು. 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಅಸೆಂಟು. ಏನು ಪ್ರೈಸ್ ಹೇಳ್ತೀರಾ? ಫೈನಲ್ ಟು ಫೈನಲ್ 4,25,000ಗೆ ಮುಗಿಸ್ಕೊಡ್ತೀನಿ ಈ ಗಾಡಿ. 4,25,000 ರೂಪಾಯಿಗೆ ಹುಂಡೈ ಅಸೆಂಟ್ ಆಗುತ್ತೆ. ಅದರಲ್ಲೂ 15 ಮಾಡಲು ಸಿಂಗಲ್ ಓನರ್ ಆಗುತ್ತೆ ನೋಡಿ. ಟಾಪ್ ಲೈನ್ ಲೋನ್ ಬೇಕಂದ್ರೂ ಮಾಡ್ಕೊಡ್ಬಿಡ್ತೇನೆ. ಲೋನ್ ಆಗ್ಬಿಡುತ್ತೆ, ಕಣ್ಣು ಮುಚ್ಚಿ ಆಗ್ಬಿಡುತ್ತೆ ಲೋನ್. ಓಕೆ, ಆರಾಮಾಗಿ ಲೋನ್ ಆಗ್ಬಿಡುತ್ತೆ ನಿಮಗೆ. ಆ್ಯಕ್ಚುಲಿ 12 ಮಾಡಲ್ ಮೇಲೆ ಯಾವ ಗಾಡಿ ತೊಗೊಂಡ್ರೆ ಆರಾಮಾಗಿ ಲೋನ್ ಆಗುತ್ತೆ. ಇದನ್ನು ನೋಡ್ಬೋದು, ನಿಸಾನ್ ಟೆರಾನೋ ಫ್ರಂಟಲ್ಲಿ ನಿಮಗೆ ಗ್ರಾಫಿಕ್ಸ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತಿರುಪತಿ ನಾಮ ಇದ್ದಂಗೆ. ಹೇಳಿ. ಈ ಗಾಡಿ ನಾ ಪರ್ಸನಲಿ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ 1.5 ಲಕ್ಷ ಅದು ಖರ್ಚು ಮಾಡಿದ್ದಾರೆ ಆಫ್ಟರ್ ಮಾರ್ಕೆಟ್ ಈ ಗಾಡಿಗೆ. ಆಫ್ಟರ್ ಮಾರ್ಕೆಟ್ 1.5 ಲಕ್ಷ ಖರ್ಚು ಮಾಡಿದ್ದಾರೆ. 1.5 ಲಕ್ಷ ಖರ್ಚು ಮಾಡಿದ್ದಾರೆ. ಮುಂದೆ ಬಂದ್ರೆ ನಿಮ್ ವ್ಯೂವರ್ಗೆ ಗೊತ್ತಾಗುತ್ತೆ ಏನೇನು ಖರ್ಚು ಮಾಡಿದ್ದಾರೆ ಅಂತ. ಓಕೆ, 1.5 ಲಕ್ಷ ಆಫ್ಟರ್ ಮಾರ್ಕೆಟ್ ಖರ್ಚಾಗಿರುವಂಥ ನಿಸಾನ್ ಟೆರಾನೋ, ಅದು ಟಾಪ್ ಆಫ್ ದ ಲೈನ್ ಇದು ಕೂಡ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದರಲ್ಲಿ ಬರುತ್ತೆ ನೋಡ್ಬೋದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಫ್ಯಾನ್ಸಿ ಮ್ಯಾಗ್ವಿಲ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಬರುತ್ತೆ. ಆಮೇಲೆ ಇಂಟೀರಿಯರ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ, ಕಾರ್ಬನ್ ಫೈಬರ್ ಫಿನಿಶ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಡ್ಯಾಶ್ ಬೋರ್ಡಲ್ಲಿ ನೋಡ್ಬೋದು, ಲೆದರ್ ಸೀಟ್ಸ್ ಎಲ್ಲ ಇದೆ. ಆಮೇಲೆ ಹಿಂದ್ಗಡೆ ನಿಮಗೆ ಟಿವಿ ಎಲ್ಲ ಹಾಕಿಸ್ಕೊಂಡಿದ್ದಾರೆ, ಯಾಕಂದರೆ ಲಕ್ಸುರಿ ಫೀಲ್ ಮಾಡಬೇಕು ಅಂತ. ಬ್ಲೂ ಪಂಕ್ದೇ ಇದೆ, ಅದು ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ ಅಂತಲೇ ಹೇಳ್ಬೋದು. ಇದು ಕೂಡ ಬ್ರ್ಯಾಂಡೆಡ್ ಏನೊಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ, ಇದು ಕೂಡ ಬ್ರ್ಯಾಂಡೆಡ್. ನೋಡ್ಬೋದು ಸೈಡ್ ಹ್ಯಾಂಡಲ್ ಎಲ್ಲ ಕಾರ್ಬನ್ ಫೈಬರ್ ಫಿನಿಶ್ ಮಾಡಿದ್ದಾರೆ. ಇವಾಗ ಗೊತ್ತಾಗ್ತಿದೆ ಎಷ್ಟು ಏನಕ್ಕೆ ಖರ್ಚಾಗಿದೆ ಅಂತ. 1.5 ಲಕ್ಷ ಆಫ್ಟರ್ ಮಾರ್ಕೆಟ್ ಏನೇನೋ ಒಂದು ಆಕ್ಸೆಸರೀಸ್ ಹಾಕಿಸ್ಕೊಂಡಿದ್ದಾರೆ, ಸ್ಪಾಯ್ಲರ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಗಾಡಿ ಕೂಡ. 360 ಡಿಗ್ರಿ ಕ್ಯಾಮ್ರಾ ಕೂಡ ಐತೆ ಗಾಡಿ. 360 ಡಿಗ್ರಿ ಕ್ಯಾಮ್ರಾ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಅಂತ ಗಾಡೀಲಿ ಅಂತಾನೆ ಹೇಳ್ಬೋದು. ನೋಡ್ಬೋದು ಇಲ್ಲಿ ಕ್ಯಾಮ್ರಾ ಎಲ್ಲ ಇದೆ ನಿಮಗೆ, 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಮಾಡಲ್ ಏನಂದ್ರಿ? 17 ಮಾಡಲ್ ಸಿಂಗಲ್ ಓನರ್. 17 ಮಾಡಲ್ ಸಿಂಗಲ್ ಓನರ್ ನಿಸಾನ್ ಟೆರಾನೋ. 1.5 ಲಕ್ಷ ಖರ್ಚಾಗಿದೆ. ವಿತ್ ಟಿವಿ ಎಲ್ಲ ಬರುತ್ತೆ ಇಂಟೀರಿಯರ್ ಅಲ್ಲಿ. ಹಾಗೆ ಏನೋ ಒಂದು ಕಾರ್ಬನ್ ಫೈಬರ್ ಫಿನಿಶ್ ಎಲ್ಲ ಇರ್ತಕ್ಕಂಥ ಟಾಪ್ ಎಂಡ್ ಮಾಡಲು. ಏನ್ ಪ್ರೈಸ್ ಹೇಳ್ತೀರಾ? 6,45,000 ಮುಗಿಸ್ಕೊಡ್ಬಿಟ್ಟು. 6,45,000ಕ್ಕೆ 17 ಮಾಡಲು ಸಿಂಗಲ್ ಓನರ್. ಅದರಲ್ಲೂ ನಿಸಾನ್ ಟೆರಾನೋ ಸಿಗುತ್ತೆ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಓಕೆ, 6,45,000 ರೂಪಾಯಿಗೆ ಸೂಪರ್ ಕಂಡೀಷನ್ ಇರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ರೆನಾಲ್ಟ್ ಡಸ್ಟರ್ ಇದೆ. ಹೇಳಿ. ಇದು ಬಂದ್ಬಿಟ್ಟು ರೆನಾಲ್ಟ್ ಡಸ್ಟರ್ 2016 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಗಾಡಿ ಬಂದ್ಬಿಟ್ಟು 1,10,000 ಡ್ರಿವನ್ ಆಗಿದೆ. 1,10,000 ಸೆಕೆಂಡ್ ಓನರ್ ಆಗಿದೆ. 15 ಮಾಡಲ್ ಡೀಸೆಲ್ ಆಟೋಮೆಟಿಕ್. 15 ಮಾಡಲ್ ಡೀಸೆಲ್ ವೇರಿಯಂಟ್ ಬರುತ್ತೆ ನೋಡಿ. ಇದು ಅದು ನೀವು ಯಾವಾಗಲೂ ನೋಡೋದು ಪೆಟ್ರೋಲು, ಅದು ನೋಡಿದ್ರೆ ಸ್ವಲ್ಪ ದೊಡ್ಡ ಗಾಡಿ ಥರ ಕಾಣ್ತಾ ಇದೆ. ಬಿಕಾಸ್ ಆಫ್ಟರ್ ಮಾರ್ಕೆಟ್ ಏನೇನೋ ಹಾಕಿಸ್ಕೊಂಡ್ಬಿಟ್ಟು ದೊಡ್ಡ ಗಾಡಿ ಥರ ಕಾಣುತ್ತೆ. ಇದೊಂದು ಸ್ವಲ್ಪ ಚಿಕ್ಕ ಥರ ಕಾಣುತ್ತೆ, ಆದರೆ ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಸೇಮ್ ವೆಹಿಕಲ್ಲು, ಸೇಮ್ ಇದು ಬರುತ್ತೆ ನಿಮಗೆ. ಮಾಡಲು 15 ಮಾಡಲು ಬರುತ್ತೆ. ಅದು ಕೂಡ 15 ಅಲ್ವಾ? 17 ಅದು. 17 ಸಿಂಗಲ್ ಓನರ್. ಓಕೆ, ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಆಫ್ಟರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಕಂಪನಿ ಫಿಟೆಡ್ ಏನು ಬರುತ್ತೆ ಅದೇ ಇದೆ ಅಂತಲೇ ಹೇಳ್ಬೋದು. ಮ್ಯಾನ್ಯುವಲ್ ವೇರಿಯಂಟು. ಸೊ ಇದರಲ್ಲೂ ಕೂಡ ಎಲ್ಲ ಥರ ಆಪ್ಷನ್ಸ್ ಬರುತ್ತೆ. ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ಅಂತಲೇ ಹೇಳ್ಬೋದು. ಡೀಸೆಲ್ ವೇರಿಯಂಟು, ಟಾಪ್ ಆಫ್ ದ ಲೈನು. ಏನು ಪ್ರೈಸ್ ಹೇಳ್ತೀರಾ? ಫೈನಲ್ ಟು ಫೈನಲ್ ಈ ಗಾಡಿಗೆ 5 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ. 5 ಲಕ್ಷಕ್ಕೆ 15 ಮಾಡಲು. 16 ಮಾಡಲ್. 16 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ 16ನೇ ಮಾಡಲ್ ಅಂತ ನೋಡಿ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಡಸ್ಟರ್ ಸಿಗುತ್ತೆ. ಮ್ಯಾನುವಲ್ ಇಲ್ಲ, ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್. ಹೌದು. ಓಕೆ, ಆಟೋಮೆಟಿಕ್ ವೇರಿಯಂಟ್. ಇನ್ನೊಂದು ರೆನಾಲ್ಟ್ ಡಸ್ಟರ್ ಕೂಡ ಅವೈಲೇಬಲ್ ಇದೆ. ಇದು ಬಂದ್ಬಿಟ್ಟು 17 ಮಾಡಲ್. 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು 17 ಮಾಡಲ್ ಸಿಂಗಲ್ ಓನರ್ ರೆನಾಲ್ಟ್ ಡಸ್ಟರ್. ಇದು ಅವಾಗಲೇ ನೋಡಿದ್ದು ನಿಮಗೆ ಡೀಸೆಲ್. ಇದು ಡೀಸೆಲ್ ಆಟೋಮೆಟಿಕ್. ಇದು ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ನಿಮಗೆ. 2 ಆಟೋಮೆಟಿಕ್ ವೆಹಿಕಲ್ ಸಿಗುತ್ತೆ. ಒಂದು ಮೆರೂನ್ ಟೈಪು, ಒಂದು ಗ್ರೀನಿಶ್ ಆಗಿ ಒಂದು ವೆಹಿಕಲ್ ಅಂತಲೇ ಹೇಳ್ಬೋದು. ಇದು ಟಾಪ್ ಆಫ್ ದ ಲೈನ್ ನೋಡ್ಬೋದು. ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ಬ್ರ್ಯಾಂಡ್ ನ್ಯೂ ಟೈರ್ ಇರ್ತಕ್ಕಂಥ ವೆಹಿಕಲ್ಲು. ಇಂಟೀರಿಯರಲ್ಲಿ ನಿಮಗೆ ಮಾರ್ವಿನ್ ಕವರ್ಸ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ರೆನಾಲ್ಟ್ ಡಸ್ಟರು. ಎಷ್ಟು ಓಡಿದೆ ಬೈ ಇದು?
ಇದು ಬಂದ್ಬಿಟ್ಟು 1,10,000 ಹೊಡಿದೆ ಅಣ್ಣ. 1,10,000 ಏನ್ ಪ್ರೈಸ್ ಹೇಳ್ತೀರಾ? ಪ್ರೈಸ್ ಇದಕ್ಕೆ ಕೋಟ್ ಮಾಡ್ತಾ ಇರೋದು 7,75,000. ಫೈನಲ್ ಟು ಫೈನಲ್ 7,25,000 ಮುಗಿಸ್ಕೊಡ್ತೀನಿ ಈ ಗಾಡಿ. 15 ಮಾಡಲಾ? 17 ಮಾಡಲ್. 17 ಮಾಡಲು 7,25,000. ಹೌದು. ಡೀಸೆಲ್ ಆಟೋಮೆಟಿಕ್. ಡೀಸೆಲ್ ಆಟೋಮೆಟಿಕ್. ಓಕೆ ಸೂಪರ್. ನೆಕ್ಸ್ಟ್ ಒಂದು XUV 500 ಬೇಕು ಅನ್ನೋರಿಗೆ ಅದು ಕೂಡ ಅವೈಲೇಬಲ್ ಇದೆ, ಹೇಳಿ. ಇಲ್ಲ ಅಣ್ಣ, ಇದು ನಮ್ಮ ಈದ್ ಹಬ್ಬ ಆದ್ಮೇಲೆ ಡೆಲಿವರಿ ಇದೆಯಾ? ನೆಕ್ಸ್ಟ್ ಇದು ಬಂದ್ಬಿಟ್ಟು 2016 ಮಾಡಲ್ ಟಾಪ್ ಎಂಡ್ W10 ವೇರಿಯಂಟ್ ಬರುತ್ತೆ. W10 ಹೌದು. ಓಕೆ, XUV 500 ನಿಮಗೆ ಸನ್ರೂಫ್ ಎಲ್ಲ ಬರುತ್ತೆ. ಹೌದು. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. W10 ವೆಹಿಕಲ್, 10 ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ, ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ, ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ನಿಮಗೆ. ಬಾಡಿ ಲೈನ್ ಕೂಡ ತುಂಬ ವೆಲ್ ಮೇಂಟೈನ್ ಆಗಿದೆ, ಸಿಂಗಲ್ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗೋದಿಲ್ಲ ನಿಮಗೆ. ಸನ್ರೂಫ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. 16 ಮಾಡಲು ಸೆಕೆಂಡ್ ಓನರ್. ಪ್ರೈಸ್ ಏನು ಹೇಳ್ತೀರಾ? ಪ್ರೈಸ್ ಬಂದ್ಬಿಟ್ಟು 9.5 ಲಕ್ಷ ಹೇಳ್ತಾ ಇರೋದು. ನಿಮ್ಮ ವ್ಯೂವರ್ಸ್ಗೆ ಫೈನಲ್ ಆಫರು, ಒಳ್ಳೆ ಡಿಮಾಂಡು, 8.5 ಲಕ್ಷಗೆ ಮಾಡಿ ಕೊಡ್ತೀನಿ. 8.5 ಲಕ್ಷಕ್ಕೆ W10 ವೆಹಿಕಲ್ ವಿತ್ ಸನ್ರೂಫ್ ಬರ್ತಕ್ಕಂಥ ವೆಹಿಕಲ್ ಸಿಗುತ್ತಾ? ಹೌದು, ಕೊಡ್ತೀನಿ. ಓಕೆ ಸೂಪರ್. ನೆಕ್ಸ್ಟ್ ಫಾರ್ಚುನರ್. ಟೊಯೋಟಾ ಫಾರ್ಚುನರ್ 2015 ಮಾಡಲು ಸಿಂಗಲ್ ಓನರ್. 15 ಮಾಡಲು. ಹೌದು, ಸಿಂಗಲ್ ಓನರ್. 1,35,000 ರೆಕಾರ್ಡೆಡ್ ಓದಿದೆ ಗಾಡಿ. ಓಕೆ, ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ 17,75,000 ಹೇಳ್ತಾ ಇರೋದು. ಫೈನಲ್ ಪ್ರೈಸ್ ಹೇಳಲ್ಲ, ಆನ್ ಟೇಬಲ್ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 17,75,000 ರೂಪಾಯಿ 15 ಮಾಡಲು ಸಿಂಗಲ್ ಓನರ್ ಸಿಗುತ್ತೆ. 1,35,000 ರೆಕಾರ್ಡೆಡ್ ಜೆನ್ಯೂನ್ ಕಿಲೋಮೀಟರ್ ಓಡಿರ್ತಕ್ಕಂಥ ಮ್ಯಾನ್ಯುವಲ್ ವೇರಿಯಂಟ್ ಡೀಸೆಲ್. ಫೈನಲ್ ಪ್ರೈಸ್ ಹೇಳಲ್ಲ, ಫೈನಲ್ ಪ್ರೈಸ್ ಆಗುತ್ತೆ. ಇದು ಏನಿದೆ ಕೋಟಿಂಗ್ ಪ್ರೈಸ್ ಆಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಬಟ್ ಇಂಟೀರಿಯರ್ ಒಳಗಡೆ ತೋರ್ಸಕ್ ಆಗಲ್ಲ. ಇಂಟೀರಿಯರ್ ನೋಡ್ಬೋದು, ಈ ತರ ನೋಡ್ಕೋಬಹುದು. ಚೆನ್ನಾಗಿದೆ, ಎಕ್ಸ್ಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಆಗಿದೆ. 17,75,000 ರೂಪಾಯಿಗೆ ಫಾರ್ಚುನರ್ ಸಿಗುತ್ತೆ ನೋಡಿ. 15 ಮಾಡಲು ಸಿಂಗಲ್ ಓನರ್ ಆಗಿರುತ್ತೆ.